ವಿಶ್ವ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಯಕ್ಷಮಂಜರಿ ಮಹಿಳಾ ಯಕ್ಷಗಾನ ತಾಳಮದ್ದಳೆ ಅಷ್ಟಾಹ ಸಂಭ್ರಮದ 7ನೇ ದಿನಕ್ಕೆ ಕಾಲಿಡುತ್ತಿದ್ದೇವೆ. ಕಳೆದ 6 ದಿನಗಳಿಂದ ತಾಳಮದ್ದಳೆಯ ರಸದೌತಣವನ್ನು ಸವಿಯುತ್ತಿದ್ದ ಈ ಪವಿತ್ರ ವೇದಿಕೆ ಇಂದು ಅಷ್ಟಾಹದ 7ನೇ ದಿನದ ಸಂಭ್ರಮವನ್ನು ಕಾಣುತ್ತಿದೆ. ಇಂದಿನ ಈ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಗೌರವಾನ್ವಿತರು, ಅತಿಥಿಗಳು ಆದಂತಹ ವೇದಮೂರ್ತಿ ಶ್ರೀಯುತ ಕೃಷ್ಣ ಅಡಿಗ, ಶ್ರೀಯುತ ರಾಜೇಶ್ ಕೆ, ಶ್ರೀ ಆನಂದ್ ಶೆಟ್ಟಿ, ಶ್ರೀ ರಾಘವ ಕೊಂಚಾಡಿ, ಡಾಕ್ಟರ್ ಜಗದೀಶ್ ಶೆಟ್ಟಿ, ಆನಂದ್ ಕೆ ಹಾಗೂ ಶ್ರೀಮತಿ ವಿಜಯಲಕ್ಷ್ಮಿ ಎಲ್ ನಿಡ್ವನ್ನಾಯ ಇವರೆಲ್ಲರೂ ಭಾರತ ಮಾತೆಗೆ ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡಿ ವೇದಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ರತ್ನಾಕರಾಂ ಧೌತಪದಾಂ ಹಿಮಾಲಯ ಕಿರೀಟಿನಿಂ ಬ್ರಹ್ಮ ರಾಜಶ್ರೀ ರತ್ನಾಢ್ಯಂ ಒಂದೇ ಭಾರತ ಮಾತರಂ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾಧಿಪತಿ ಗರೀಯಸಿ. ಅಂದರೆ ತಾಯಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಶ್ರೇಷ್ಠವಾದ್ದು. ಜೈ ಮಾತರಂ ಮಾತರಂ. ಎಲ್ಲ ಗೌರವಾನ್ವಿತರು ವೇದಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪರಮಾತ್ಮನ ಕೃಪೆಯೊಂದಿಗೆ ಶುಭ ಕಾರ್ಯವನ್ನು ಆರಂಭಿಸುವುದು ನಮ್ಮ ಸನಾತನ ಸಂಪ್ರದಾಯ. ಆದುದರಿಂದ ಇಂದಿನ ಕಾರ್ಯಕ್ರಮದ ಆರಂಭದಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲು ಕುಮಾರಿ ಆದ್ಯ, ಕುಮಾರಿ ಋತ್ವಿ, ಕುಮಾರಿ ಲವೀನಾ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. असतो मा सद्गमय तमसो मा ज्योतिर्गमय मृत्योर्मा अमृतंगमय. ओम शांति शांति शांति. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ. ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ. ಕೈಲಾಸಗಿರಿಯಿಂದ ಧರೆಗಿಳಿದು ಬಾ. ಬೆಳಗಿ ಬಾ ಒಲಿದು ಬಾ. ಬೆಳಗಿ ಬಾ ಒಲಿದು ಬಾ ಗಣಪತಿ ಗಣಪತಿ. ಇಳೆಯತ್ತ ಹರುಷ ವರುಷ ಹರಸುತ್ತ ಬಾ. ಇಳೆಯತ್ತ ಹರುಷ ವರುಷ ಹರಸುತ್ತ ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ ಮಹಾಗಣಪತಿ ಮಹಾಗಣಪತಿ. ಈ ಕಾರ್ಯಕ್ರಮದ ಶುಭಾರಂಭದಲ್ಲಿ ಭಕ್ತಿ ಭಾವದಿಂದ ಪ್ರಾರ್ಥನೆ ಸಲ್ಲಿಸಿ ಎಲ್ಲರ ಮನಸ್ಸನ್ನು ಶಾಂತಿ ಮತ್ತು ಭಕ್ತಿ ಭಾವದಿಂದ ತುಂಬಿಸಿದ ಮಕ್ಕಳೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಪವಿತ್ರ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಮಹನೀಯರನ್ನು ಆತ್ಮೀಯವಾಗಿ ಸ್ವಾಗತಿಸುವುದು ನಮ್ಮ ಭಾಗ್ಯ. ಆ ಸ್ವಾಗತದ ಮಾತುಗಳನ್ನು ಹಂಚಿಕೊಳ್ಳಲು
ಶ್ರೀಯುತ ಶಿವಪ್ರಸಾದ್ ಕೊಕ್ಕಡ ಇವರನ್ನು ಸಾದರವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀ ಗುರುಭ್ಯೋ ನಮಃ. ಸ್ಥಳದಲ್ಲಿ ನೆಲೆಸಿರುವಂತಹ ಶ್ರೀ ದುರ್ಗಾ ಪರಮೇಶ್ವರಿ ನಾಗಕನಿಕಾ ದೇವಿಯವರ ಪದ್ಮಗಳಿಗೆ ಪಡಮಡುತ್ತಾ ಶ್ರೀ ಲಿಂಗಪ್ಪ ಸ್ವಾಮೀಜಿಯವರ ಪಾದಗಳಿಗೆ ಶರಣು ಎಂದು ಹಾಗೂ ನಮ್ಮ ಗುರುಗಳಾದ ಶ್ರೀಯುತ ಮಧುಸೂದನ ಅಲೆಯೂರಾಯರವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೆ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಕಲಾಪ್ರೇಮಿಗಳೇ, ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ದೀಪ ಪ್ರಜ್ವಲನೆಯ ಮೂಲಕ ಉದ್ಘಾಟಿಸಲಿಕ್ಕೆ ಬಂದಂತಹ ಶ್ರೀ ಮಂಜುನಾಥ ದೇವಸ್ಥಾನ ಕದ್ರಿ ಇದರ ಅರ್ಚಕರಾದಂತಹ ವೇದಮೂರ್ತಿ ಶ್ರೀ ಕೃಷ್ಣ ಅಡಿಗ ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಇವರಿಗೆ ನಮ್ಮ ಗೌರವ ಅಧ್ಯಕ್ಷರಾದಂತಹ ಗುರುಗಳಾದಂತಹ ಶ್ರೀ ಮಧುಸೂದನ ಅಲೆಯೂರಾಯರು ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರೋರು ಶ್ರೀಯುತ ಆನಂದ್ ಕೆ ಅವರು, ಉದಯವಾಣಿ ಮಣಿಪಾಲ ಸಮೂಹ ಸಂಸ್ಥೆಗಳ ಉಪಾಧ್ಯಕ್ಷರು. ಇವರನ್ನು ಕೂಡ ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಹರೀಶ್ ರವರು ಬಂದು ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ರಾಜೇಶ್ ಕೆ ಅವರು, ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಹಾಗೂ ಉದ್ಯಮಿಗಳು. ಇವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಕೂಡ ಯೋಗೀಶಣ್ಣ ಬಂದು ಆತ್ಮೀಯವಾಗಿ ಗೌರವ ಸಲ್ಲಿಕೆ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಪತಂಜಲಿ ಯೋಗ ಸಮಿತಿ ಹರಿದ್ವಾರ ಇದರ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಹಾಗೂ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ದೇವಸ್ಥಾನದ ಟ್ರಸ್ಟಿಗಳು ಉದ್ಯಮಿಗಳು ಆದಂಥ ಶ್ರೀಯುತ ಡಾಕ್ಟರ್ ಜಗದೀಶ್ ಶೆಟ್ಟಿ ಯೋಗ ಗುರುಗಳು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಅವರಿಗೆ ಯೋಗೀಶಣ್ಣ ದಯವಿಟ್ಟು ಬಂದು ಶಾಲು ಹಾಕಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆಗಿದ್ದಾರೆ ಸದಾ ನಮ್ಮ ಬೆನ್ನೆಲುಬಾಗಿ ಇರುವಂಥವರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರು, ನಾವೆಲ್ಲರೂ ಮಾವ ಅಂತಲೇ ಕರೆಯುವಂಥ ಶ್ರೀಯುತ ಆನಂದ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮ್ಮ ಅಧ್ಯಕ್ಷರಾದಂತಹ ಗೀತಾ ಲಕ್ಷ್ಮೀಶ್ರವರು ಅವರಿಗೆ ಬಂದು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವರು ಮುಖ್ಯ ಅತಿಥಿ ಶ್ರೀ ಕ್ಷೇತ್ರ ನಮ್ಮ ಕೊಂಚಾಡಿಯ ಸೇವಾ ಸಮಿತಿಯ ಸದಸ್ಯರಾಗಿದ್ದು ದೇವಸ್ಥಾನದಲ್ಲಿ ಸದಾ ಸೇವೆಯನ್ನು ಮಾಡ್ತಿರುವಂಥ ಶ್ರೀಯುತ ರಾಘವ್ ಕೊಂಚಾಡಿ ಅವರು ನಮ್ಮ ಜೊತೆಗಿದ್ದಾರೆ, ಹಿರಿಯರು. ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಪ್ರಜ್ಞಾಕ ದಯವಿಟ್ಟು ಗೌರವವನ್ನು ಸೂಚಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರವರು ಮುಖ್ಯ ಅತಿಥಿ ಶ್ರೀಮತಿ ವಿಜಯಲಕ್ಷ್ಮಿ ಎಲ್ ನಿಡ್ವಣ್ಣಯ್ಯರವರು, ಸರಯು ಮಹಿಳಾ
ವೃಂದ ಕೋಡಿಕ್ಕಲ್ ಮಂಗಳೂರು ಇದರ ಸಂಚಾಲಕರು. ಇವರಿಗೆ ಆತ್ಮೀಯವಾದಂತಹ ಗೌರವಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಅನುರಾಧಕ್ಕೆ ಬಂದು ಗೌರವವನ್ನು ಸಲ್ಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಪ್ರತಿಷ್ಠಾನದ ಪ್ರಜ್ಞಾಕ ಅವರಿದ್ದಾರೆ, ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ವೇದಿಕೆಯ ಮುಂಭಾಗದಲ್ಲಿ ಆಸೀನ ಆಗಿರುವಂಥ ಆಯಿತು ಅವರಿಗೆ ವೇದಿಕೆಯಲ್ಲಿ ಮುಂಭಾಗದಲ್ಲಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ, ಭಗವದ್ಭಕ್ತರಿಗೆ ಆತ್ಮೀಯವಾದ ಸ್ವಾಗತ. ನೇರ ಪ್ರಸಾರದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಮ್ಮ ಪ್ರೀತಿಯ ಮಾತುಗಳಿಂದ ಅತಿಥಿ ಅಭ್ಯಾಗತರನ್ನು ಪ್ರೀತಿಯಿಂದ ಸ್ವಾಗತಿಸಿದ ನಿಮಗಿದು ವಂದನೆಗಳು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ಎನ್ನುವಂತೆ ಅಜ್ಞಾನ ರೂಪದ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ರೂಪದ ಬೆಳಕನ್ನು ಹರಡುವ ಸಂಕೇತವಾಗಿದೆ ದೀಪ ಪ್ರಜ್ವಲನೆ. ಈ ದೀಪ ಪ್ರಜ್ವಲನೆಯನ್ನು ಮಾಡಿ ಉದ್ಘಾಟಿಸಬೇಕಾಗಿ ವೇದಮೂರ್ತಿ ಶ್ರೀ ಕೃಷ್ಣ ಅಡಿಗ ಇವರಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಎಲ್ಲ ಅತಿಥಿ ಗಣ್ಯರು ಜೋಡಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ದೀಪಜ್ಯೋತಿರ್ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿರ್ನಮೋऽस्तु ते ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋऽस्तु ते ದೀಪಜ್ಯೋತಿರ್ಪರಬ್ರಹ್ಮ ದೀಪಜ್ಯೋತಿರ್ಜನಾರ್ದನಃ ದೀಪೋ ಹರತು ಮೇ ಪಾಪಂ ದೀಪಜ್ಯೋತಿರ್ನಮೋऽस्तु ते ಎಲ್ಲರಿಗೂ ವಂದನೆಗಳು. ದೀಪವನ್ನು ಬೆಳಗಿಸಿದಂತಹ ವೇದಮೂರ್ತಿ ಶ್ರೀಯುತ ಕೃಷ್ಣ ಅಡಿಗರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಆಶೀರ್ವಾದದ ನುಡಿಯನ್ನು ನುಡಿಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗುರುಗಣಾಧಿಪತಯೇ ನಮಃ. ನಮಃ ಸರ್ವಸುರಾಧೀಶ ನಮಸ್ತೆ ಪಾರ್ವತೀಪತೆ ನಮಸ್ತೆ ವೃಷಭಾರೂಢ ಮಂಜುನಾಥಾಯತೆ ನಮಃ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಪನ್ನಗಾಧಿಪತಿರ್ದೇವೋ ಅನಂತೋ ನಾಗನಾಮತಃ ವಿಷ್ಣುಪೀಠಾತ್ಮನೇ ತುಭ್ಯಂ ನಾಗರಾಜಾಯತೆ ನಮಃ. ಕ್ಷೇತ್ರಾಧಿಪತಿಯಾದಂತಹ ನಾಗದೇವರ ಒಟ್ಟಿಗಿರುವಂತಹ ಶ್ರೀ ದುರ್ಗಾಪರಮೇಶ್ವರಿ ನಾಗಕನ್ನಿಕಾ ದೇವಸ್ಥಾನ, ಇದರ ಆಶ್ರಯದಲ್ಲಿ ಯಕ್ಷಮಂಜರಿ ಅನ್ನುವಂತಹ ಅಷ್ಟಾಹ 8 ದಿವಸಗಳ ಸಂಭ್ರಮವನ್ನು ನಡೆಸ್ತಾ ಇರುವಂತಹ ಸಂಸ್ಥೆಯ ಅಧ್ಯಕ್ಷರುಗಳು ಪದಾಧಿಕಾರಿಗಳನ್ನೆಲ್ಲ ಸ್ಮರಿಸಿಕೊಂಡು ವೇದಿಕೆ ಮೇಲಿರುವಂತಹ ಸಭಾಧ್ಯಕ್ಷರನ್ನು ಅತಿಥಿ ಗಣ್ಯರನ್ನೆಲ್ಲ ವಿಶೇಷವಾಗಿ ಸ್ಮರಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿರುವಂತಹ ಯಕ್ಷ ಅಭಿಮಾನಿಗಳನ್ನು ಭಕ್ತರನ್ನೆಲ್ಲ ಅಭಿನಂದಿಸುತ್ತಾ ವಂದನೆಯನ್ನು ಹೇಳುತ್ತಾ ಒಂದೆರಡು ಮಾತುಗಳು. ಮಧುಸೂದನ ಅಲೆವುರಾಯರು
ನಮಗೆಲ್ಲ ತುಂಬ ಆತ್ಮೀಯರು. ಒಂದು ರೂಪದಲ್ಲಿ ನಮಗೆ ಬೇಕಾದಂತಹ ವಿಚಾರಗಳನ್ನು ಎಲ್ಲ ವಿಷಯದಲ್ಲಿ, ಯಕ್ಷಗಾನದ ವಿಷಯದಲ್ಲಿ ತುಂಬ ಜ್ಞಾನಿಗಳು ಅವರು ಮತ್ತು ಅವರ ಅಣ್ಣ ರವಿ ಅಲೆಯವರಾಯರು. ನಮಗೆಲ್ಲ ಯಾರತ್ರ ಕೇಳಿದರೂ ಕೂಡ ನಾವು ಚಿಕ್ಕದಾಗುವುದಿಲ್ಲ. ಗೊತ್ತಿಲ್ಲದ ವಿಷಯವನ್ನು ತಿಳ್ಕೊಳ್ಳುವಂತಹ ಒಂದು ಹಸಿವು ಎಲ್ಲರಿಗೂ ಇರಬೇಕು. ಅದು ಎಲ್ಲ ರಂಗದಲ್ಲೂ ಅನ್ವಯ ಆಗ್ತದೆ. ಹಾಗಾದರೆ ನಾವು ಕೂಡ ಹುಟ್ಟಿದಾಗಲೇ ಎಲ್ಲ ಜ್ಞಾನಿಯಾಗಿ ಬರುವುದಿಲ್ಲ. ಹುಟ್ಟಿದ ನಂತರ ಅಭ್ಯಾಸ ಮಾಡಿ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಬೇರೆ ಬೇರೆ ಗುರುಗಳಲ್ಲಿ ಕಲಿಬೇಕಾಗ್ತದೆ. ಒಬ್ಬ ವ್ಯಕ್ತಿಗೆ ಒಂದು ತಪ್ಪಿದರೆ 2 ವಿದ್ಯೆ ಗೊತ್ತಿರಬಹುದು, ಆದರೆ 64 ವಿದ್ಯೆ ಗೊತ್ತಿರಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಅದು ವಿಕ್ರಮಾದಿತ್ಯನಿಗೆ ಇತ್ತು. ಇವತ್ತು ಶನಿವಾರ, ಶನಿ ವ್ರತದಲ್ಲಿ ಪದ್ಮಪುರಾಣದಲ್ಲಿ ಬರ್ತದೆ ಅದು. ವಿಕ್ರಮಾದಿತ್ಯನಿಗೆ ಆದರೆ 64 ವಿದ್ಯೆ ಇತ್ತು. ಅಣಿಮ, ಲಗಿಮ, ಮಹಿಮ, ಗರಿಮ, ಪ್ರಾಪ್ತಿ, ಪ್ರಾಕಮ್ಯ, ಈಶಿತ್ವ, ವಶಿತ್ವ ಅನ್ನುವಂತಹ ಅಷ್ಟಸಿದ್ಧಿಗಳೊಂದಿಗೆ ಎಲ್ಲವನ್ನೂ ಕೂಡ ಕರಗತ ಮಾಡುವಂತಹ ಸಾಮರ್ಥ್ಯ ಎಲ್ಲರಿಗೆ ಇರುವುದಿಲ್ಲ. ಆದ್ದರಿಂದ ನಮಗೆಲ್ಲ ಒಂದು ವಿದ್ಯೆ ತಪ್ಪಿದರೆ 2 ವಿದ್ಯೆ ಗೊತ್ತಿರಬಹುದು. ಆದ್ದರಿಂದ ಗೊತ್ತಿಲ್ಲದ ವಿಷಯವನ್ನು ಗೊತ್ತಿರುವವರಲ್ಲಿ ಕೇಳಿಕೊಂಡು ತಿಳಿದಾಗ ನಾವು ಯಾರೂ ಕೂಡ ಚಿಕ್ಕವರಾಗುವುದಿಲ್ಲ. ಆದ್ದರಿಂದ ನಮಗೂ ಕೂಡ ಯಕ್ಷಗಾನದ ಕೆಲವು ಹವ್ಯಾಸಗಳಿವೆ. ಆದ್ದರಿಂದ ಅದರ ಕೆಲವೆಲ್ಲ ವಿಚಾರ ಗೊತ್ತಿಲ್ಲದ ಸಂದರ್ಭದಲ್ಲಿ ಯಕ್ಷಗಾನದ ಬಗ್ಗೆ ನಾನು ಕೇಳುವುದಿದ್ದರೆ ಅದು ಮಧುಸೂದನ್ ಅಲೆಯವರಾಯರ ಹತ್ರ ಅಥವಾ ರವಿ ಅಲೆಯವರಾಯರ ಹತ್ರ ಕೇಳುವಂಥದ್ದು ನಮ್ಮ ವಾಡಿಕೆ. ಅವರಿಗೂ ಕದ್ರಿಗೂ ಅವಿನಾಭಾವ ಸಂಬಂಧ. ಕದ್ರಿಯ ಜಾತ್ರೆಯ ಸಂದರ್ಭದಲ್ಲಿ ಅವರ ಮೂಲ ಊರು ವರ್ಕಾಡಿ. ಅಲ್ಲಿ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಉಂಟು. ಆ ಸುಬ್ರಹ್ಮಣ್ಯನ ಹೆಸರಿನಲ್ಲಿ ಅದೆಷ್ಟೋ ವರ್ಷಗಳಿಂದ ಮಂಜುನಾಥನ ದೇವಸ್ಥಾನದ ಆ ಜಾತ್ರೆಯ ಹಿಂದಿನ ದಿವಸ ಅಂದರೆ ಜನವರಿ 13ನೇ ತಾರೀಕಿಗೆ ಎಷ್ಟೋ ವರ್ಷಗಳಿಂದ ನಮಗೆ ಬುದ್ಧಿ ತಿಳಿದಾಗನಿಂದ ಮಂಜುನಾಥನ ಕ್ಷೇತ್ರದಲ್ಲಿ ಒಂದೇ ಒಂದು ಫಲಾಪೇಕ್ಷೆ ಇಲ್ಲದೆ ತಮ್ಮ ರಕ್ತ ಮತ್ತು ಬೆವರನ್ನು ಒಟ್ಟು ಮಾಡಿ ಪರಿಶ್ರಮ ಮಾಡಿ ಒಂದೇ ಒಂದು ವರ್ಷ ನಿಲ್ಲದ ಹಾಗೆ ಅದನ್ನು ನಿರಂತರವಾಗಿ ನಡೆಸಿಕೊಂಡು ಬಂದವರು ಈ ಅಣ್ಣ ತಮ್ಮಂದಿರು ರವಿ ಅಣ್ಣ ಮತ್ತು ಮಧು ಅಣ್ಣ. ಆದ್ದರಿಂದ ಅವರು ಬಂದಂತಹ ಪರಿಶ್ರಮ ಈಗಿನ ಕಾಲದಲ್ಲಿ ಆ ಯಕ್ಷಗಾನಕ್ಕೆ ಒಳ್ಳೆ ಮಾನ್ಯತೆ ಉಂಟು, ಒಳ್ಳೆ ಅಭಿರುಚಿಯವರಿದ್ದಾರೆ, ಒಳ್ಳೆ ಕಲಾಭಿಮಾನಿಗಳೆಲ್ಲ ಉಂಟು. ಒಂದು 20 ವರ್ಷದ ಹಿಂದೆ ನಾವು ಸಿಂಹಾವಲೋಕನ ಮಾಡಿದರೆ ಆಗ ಅದರಲ್ಲಿರುವಂತಹ ಕಷ್ಟ ನಮಗೆ ಗೊತ್ತಿಲ್ಲ. ಆದರೆ ಕಷ್ಟ ಏನು ಅಂತ ಅನುಭವಿಸಿದವರನ್ನು ನೋಡಿ ನಾವು ಕಲ್ತಿದ್ದೇವೆ. ಆದ್ದರಿಂದ ಮಧು ಅಣ್ಣ ಮತ್ತು ರವಿ ಅಣ್ಣ ಆ ಒಂದು ಕಲೆಗೆ, ಕಲಾ ಸರಸ್ವತಿಗೆ ಬೇಕಾಗಿ ಪಟ್ಟಂತಹ ಕಷ್ಟ ಅಷ್ಟಿಷ್ಟಲ್ಲ. ಇದೇ ಅವರ ಆ ಪ್ರಯತ್ನವನ್ನು, ಅವರ ಬೆವರನ್ನು ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಗೆ ಅವರು ದಾರಿ ಎರೆದು ಕೊಡ್ತಿದ್ರೆ ಈಗ ಎಲ್ಲೋ ಫಾರಿನಲ್ಲಿ ಇರ್ಬೋದಿತ್ತು ಅವರು. ಹಾಗಾದರೆ ಅದನ್ನೆಲ್ಲ ಬಿಟ್ಟು ನನಗೆ ಕಲೆ ಬೇಕು, ಸರಸ್ವತಿ ಬೇಕು ಅನ್ನುವಂತಹ ನಿಟ್ಟಿನಿಂದ ಅವರು ಯಕ್ಷಗಾನಕ್ಕೆ ಕೊಟ್ಟಂತಹ ಕೊಡುಗೆ. ನಾವೀಗ ಯಕ್ಷಗಾನದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಹೆಸರು ಹೇಳಬಹುದು, ಇದ್ದಾರೆ. ಅದು ದೊಡ್ಡ ವ್ಯಕ್ತಿ ಹೌದು, ಅದು ಅವರಿಗೆ ಅನ್ವರ್ಥ, ತಪ್ಪಿಲ್ಲ ಅದರಲ್ಲಿ. ಆದರೆ ಎಲೆಮರೆಯ ಕಾಯಿಯ ಹಾಗೆ ಅದೆಷ್ಟೋ ಸಾಧನೆ ಮಾಡಿದ ಸಾರ್ಥಕ್ಯತೆ ಮೆರೆದಂತಹ ಇಂತಹ ಅಮೂಲ್ಯ ರತ್ನಗಳಿವೆ. ಅವರನ್ನು ಗುರುತಿಸಿ ಅನೇಕ ವೇದಿಕೆಗಳಲ್ಲಿ ಸನ್ಮಾನ ಮಾಡಿದ್ದಾರೆ. ಅದು ಸಂತೋಷ. ರವಿ ಅಣ್ಣನನ್ನು, ಮಧು ಅವರನ್ನೆಲ್ಲ ಈಗೀಗ ಗುರುತಿಸ್ತಾ ಇದ್ದಾರೆ. ಅದು ಸಂತೋಷ ತರುವಂತಹ ವಿಷಯ. ಆದರೆ ಒಂದು ಸಮಯದಲ್ಲಿ ಅವರು ಪಟ್ಟಂತಹ ಕಷ್ಟ ಅದು ನಮಗೆ ಗೊತ್ತಿದೆ. ಆದ್ದರಿಂದ ರವಿಯಣ್ಣ ಗಂಡಸಾಗಿ ಎಷ್ಟು ಚಂದ ಕಾಣ್ತಾರೋ, ಹೆಂಗಸಾಗಿ ಅದಕ್ಕಿಂತ ಚಂದ ಕಾಣ್ತಾರೆ. ಅವರ ಸ್ತ್ರೀ ಪಾತ್ರ ತುಂಬ ನಯನ ಮನೋಹರವಾದಂತಹ ವಿಷಯ. ಒಂದು ಸಂದರ್ಭದಲ್ಲಿ ಅವರು ಮಾತಾಡುವಾಗಲೇ ಗೊತ್ತು ಅದು ರವಿಯಣ್ಣ ಅಂತ. ನಾನು ನಿಜವಾಗಿ ಹೆಂಗಸು ಅಂತಲೇ ಎಣಿಸಿದ್ದು.
ಅಷ್ಟು ಅವರ ಒಂದು ಕೈಯಲ್ಲಿ ಅಷ್ಟು ಕಲೆ ಇದೆ. ಇನ್ನು ಮಧುವಣ್ಣ ಕೂಡ ಅವರ ಮಾತು ಅಂತ ಹೇಳಿದರೆ ಜೇನು, ಮಧು ಅಂತ ಹೇಳಿದರೆ ಜೇನು. ಈಗ ನಾವೆಲ್ಲ ಡೊನೇಷನ್ಗೆ ಹೋದರೆ ಒಂದು 10-20 ರೂಪಾಯಿ ಸಿಗ್ಬೋದು. ಆದರೆ ಮಧುವಣ್ಣ ಡೊನೇಷನ್ಗೆ ಹೋದರೆ 25,000ಕ್ಕಿಂತ ಕಮ್ಮಿ ಸಿಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ಅವರ ಮಾತಿನಲ್ಲಿ ಜೇನಿದೆ. ಹೇಗೆ ಮಾತಾಡಬೇಕು, ಯಾರ ಹತ್ರ ಏನು ವ್ಯವಹರಿಸಬೇಕು ಅನ್ನುವಂತಹ ಸಂಪೂರ್ಣವಾದಂತಹ ಜ್ಞಾನ ಅಲೆಯೂರಾಯರಿಗಿದೆ. ಆದ್ದರಿಂದ ಇದಕ್ಕೆಲ್ಲ ಪೂರ್ವಜನ್ಮ ಸುಕೃತ ಬೇಕು, ಅವರ ತಂದೆ ತಾಯಿಗಳ ಆಶೀರ್ವಾದ ಬೇಕು. ಮಂಜುನಾಥನ ಆಶೀರ್ವಾದ ಅವರಿಗೆ ತುಂಬ ಉಂಟು. ಕಾವಿ ಸುಬ್ರಹ್ಮಣ್ಯನ ಅನುಗ್ರಹ ಎಲ್ಲ ಉಂಟು, ಸತ್ಯ. ಅವರ ಕುಲದೇವರದು, ಗ್ರಾಮದೇವರದು, ಅವರ ಮನೆ ದೇವರದು, ದೈವದೇವರದೆಲ್ಲ ಅನುಗ್ರಹ ಇದೆ. ಅದನ್ನು ನೋಡಿದವರಲ್ಲ ನಾವು. ಆದರೆ ಒಂದಂತೂ ನೋಡಿದ್ದೇವೆ, ಮಂಜುನಾಥನ ಅನುಗ್ರಹ ಸಂಪೂರ್ಣವಾಗಿ ಅವರಿಗುಂಟು. ಕಾರಣ ಏನು ಅಂತ ಹೇಳಿದ್ರೆ, ನನ್ನ ಚಿಕ್ಕಪರಾದಂತಹ ಪ್ರಧಾನಾರ್ಚಕರಾಗದಂತಹ ಅವರೀಗ ಪರಮಾತ್ಮನ ಪಾದವನ್ನು ಸೇರಿದ್ದಾರೆ ಶಂಕರನಾರಾಯಣ ಅಡಿಗರು. ಅವರಿಗೂ ಕೂಡ ಯಕ್ಷಗಾನ ಅಂತ ಹೇಳಿದರೆ ಪ್ರಾಣ. ಆದ್ದರಿಂದ ಇವರ ತಂದೆ ಮಧುವಣ್ಣ ಮತ್ತು ರವಿಯಣ್ಣನ ತಂದೆ ಅದೆಷ್ಟೋ ವರ್ಷ ಮಂಜುನಾಥನ ಸನ್ನಿಧಾನದಲ್ಲಿ ಮಂಜುನಾಥನ ಅದೇ ರೀತಿಯಾಗಿ ಗಣಪತಿಯ ಸತ್ಯನಾರಾಯಣ ದೇವರ ಎಲ್ಲ ಸೇವೆ ಮಾಡಿ ಸಾರ್ಥಕ್ಯತೆಯನ್ನು ಪಡೆದವರು, ಸಾರ್ಥಕ್ಯತೆಯನ್ನು ಮೆರೆದವರು. ಅಂದಿನ ಕಷ್ಟದ ಕಾಲ, ಆಯುಷ್ಯ ಮನುಷ್ಯನಿಗೆ 100 ವರ್ಷ ಜಾಸ್ತಿ ಹೇಳಿದರೆ. ಆದರೆ ಒಂದು ವೇಳೆ ನಾವು ಕಲ್ಪನೆ ಮಾಡಿದರೆ ಈ ಇಬ್ಬರು ಅಮೂಲ್ಯ ರತ್ನಗಳ ತಂದೆ ತಾಯಿ ಈಗ ತಂದೆ ಇರ್ತಿದ್ರೆ ಎಷ್ಟು ಸಂತೋಷಪಟ್ಟುವರೋ ಏನು. ಅವರಿಗೆ ಇಷ್ಟೆಲ್ಲ ಮಾನ್ಯತೆ ಗೌರವವೆಲ್ಲ ಸಿಗುವಾಗ ಅದೆಲ್ಲರಿಗೂ ಕೂಡ ಅಷ್ಟೇ. ಈಗ ನಾವು ಸಹ ಬಡತನದಲ್ಲೇ ಬಂದವರು. ನಮ್ಮ ತಂದೆ ತಾಯಿ ಈಗ ಇಲ್ಲ. ಆದರೆ ಒಂದು ಸ್ವಂತ ಕಾರನ್ನು ತಗೊಳ್ಳುವಾಗ ಒಂದು ಹತ್ತಿರದ ಸೀಟಲ್ಲಿ ತಂದೆ ಕೂತ್ಕೊಳ್ತಿದ್ರೆ ನಮಗೆ ಸಂತೋಷ ಎಷ್ಟಾಗ್ತಿತ್ತೋ ಏನು. ಆದರೆ ಆ ಭಾಗ್ಯ ನಮಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಯಾವಾಗಲೂ ನಾವು ಹೇಳುವಂಥದ್ದು, ಸಿಕ್ಕಿದ ಅವಕಾಶವನ್ನು ನಾವು ಬಳಸಿಕೊಳ್ಳಬೇಕು. ತಂದೆ ತಾಯಿಗಳಿಗೆ ಯಾರೂ ಕೂಡ ಅವಮಾನ ಮಾಡಬಾರ್ದು. ಅವರನ್ನು ಚಂದದಲ್ಲಿ ಸಾಕಿ ಸಲಹಿ ಅವರ ಸಂಪೂರ್ಣವಾದಂಥ ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಕರೆಂಟ್ ಇದ್ದಾಗ ಕರೆಂಟ್ ಉಂಟು ಅಂತ ಯಾರಿಗೂ ನೆನಪಾಗುವುದಿಲ್ಲ. ಆದರೆ ಕರೆಂಟ್ ಹೋದಾಗ ಅಲ್ಲಿ ಹ್ಯಾಲೋಜನ್ ಬಂದಾಗ್ತದೆ, ಮೈಕ್ ಬಂದಾಗ್ತದೆ, ಫ್ಯಾನ್ ಬಂದಾಗ್ತದೆ, ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಕರೆಂಟ್ ಬೋಂಡು ಮಾರೆ ಅಂತ ಹೇಳ್ತೇವೆ. ಹಾಗಾದರೆ ಒಂದು ವಸ್ತುವಿನ ಒಂದು ಬೆಲೆ, ಅದರ ಮೌಲ್ಯ ಗೊತ್ತಾಗುವುದು ಅದನ್ನು ಕಳ್ಕೊಂಡಾಗ. ಆದ್ದರಿಂದ ಆ ಕಳ್ಕೊಂಡಾಗ ಬೆಲೆ ಗೊತ್ತಾಗುವ ಬದಲು ನಾವು ಹೇಳುವಂಥದ್ದು ಇರುವವರಿಗೆ ಅದನ್ನು ಇದ್ದಾಗ ಅದರ ಸವಿಯನ್ನು ನೀವು ಉಣ್ಣಬೇಕು. ಆದ್ದರಿಂದ ಹೆಚ್ಚು ಕಮ್ಮಿ ಅಥವಾ ಸಂಸಾರದ ತಾಪತ್ರಯ ಎಲ್ಲರಿಗೆ ಇರುವಂಥದ್ದೇ. ಎಲ್ಲರ ಮನೆಯ ದೋಸೆ ತೂತೆ, ಅದರಲ್ಲಿ ಸಂಶಯವೇ ಇಲ್ಲ. ತೂತು ಇರದ ದೋಸೆಯೇ ಇಲ್ಲ. ಆದರೆ ಆ ತೂತು ಸಮಾಜಕ್ಕೆ ಕಾಣಬಾರದು, ಇಷ್ಟೇ ವಿಷಯ. ಆದ್ದರಿಂದ ಅಂಥದ್ದೆಲ್ಲ ವ್ಯವಹರಿಸುವಾಗ ನಮಗೆ ಪ್ರಾರಬ್ಧ ಅನ್ನುವಂಥದ್ದು ಬರ್ತದೆ. ಜೀವನದಲ್ಲಿ ಏರಿಳಿತ ಅನ್ನುವಂಥದ್ದು ಸಹಜ ಎಲ್ಲರಿಗೆ. ಹುಟ್ಟಿನಿಂದ ಸಾವಿನ ತನಕ ಸುಖವೂ ಶಾಶ್ವತ ಅಲ್ಲ, ದುಃಖವೂ ಶಾಶ್ವತ ಅಲ್ಲ. ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ, ಚಕ್ರವತ್ ಪರಿಭ್ರಮಂತೆ ಸುಖಾನಿ ಚ ದುಃಖಾನಿ ಚ ಅನ್ನುವ ಹಾಗೆ ಇದೆಲ್ಲ ಚಕ್ರದ ರೀತಿಯಲ್ಲಿ ಕಾಲಚಕ್ರ ಬದಲಾದಂತೆ ಎಲ್ಲವೂ ಕೂಡ ತಿರುಗಾಡ್ತಾ ಇರ್ತದೆ. ಆದ್ದರಿಂದ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೇ ಹೇಳುವ ಹಾಗೆ ಈ ಭೂಮಿಗೆ ಬಂದ ಮೇಲೆ ಸುಖ ಅನ್ನುವಂಥ ಸಬ್ಜೆಕ್ಟ್ ಇಲ್ಲ. ನಾವೆಲ್ಲ ನಮ್ಮ ಪ್ರಾರಬ್ಧ ಕರ್ಮವನ್ನು ಅನುಭವಿಸಲಿಕ್ಕೆ ಕರ್ಮಾನುಸಾರ ಅನ್ನುವಂಥ ಒಂದು ಹೆಸರು ಬರ್ತದೆ. ನಾನು ಯಕ್ಷಗಾನ ಪಟುಗಳ ಮುಂದೆ ಹೀಗೆಲ್ಲ ಮಾತಾಡೋದು ಎಷ್ಟು ಸರಿಯೋ ಅಂತ ನನಗೆ ಗೊತ್ತಿಲ್ಲ. ಅಂದರೆ ಅಂತಹ ವಾಗ್ಮಿಗಳು, ಅಂತಹ ಜ್ಞಾನಿಗಳು ಇದ್ದಾರೆ. ರವಿಯಣ್ಣನ ಮುಂದೆ ನಾನು ಇಷ್ಟು ಮಾತಾಡಬೇಕಾದ್ರೆ ರವಿಯಣ್ಣಂದೇ ಆಶೀರ್ವಾದ ನನಗೆ. ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಆ ಒಂದು ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೇ, ಮನಸ್ಸೇ ಎಲ್ಲದಕ್ಕೆ ಕಾರಣ. ಒಂದು ಜೋಗ ಜಲಪಾತವನ್ನು ನೋಡುವಾಗ ಅದರ ಆ ಭೋರ್ಗರಿಯುವಂಥ ಏನು ಅದರ ದುಮ್ಮಿಕ್ಕುವಂತಹ ಏನು ಜಲಧಾರೆ ಇದೆಯೋ ಅದರಿಂದ ಆ ವೇಗದಿಂದ ಉತ್ಪತ್ತಿಯಾಗುವಂತಹ ನೊರೆಗಳು ಅಥವಾ ಅದರ ಕಣಗಣಗಳು ಗಾಳಿಯಲ್ಲಿ ಹೋಗುವಾಗ ಅದು ನಮ್ಮ ಮುಖಕ್ಕೆ ಬೀಳ್ತದೆ. ಆ ಆನಂದವನ್ನು ನಾವು ಸವಿಬೇಕು. ಅಷ್ಟು ಫೀಟಿನಿಂದ ಕೆಳಗೆ ಬೀಳುವಾಗ ಅದರ ಬೋರ್ಗರಿಯುವಂತಹ ಆ ನಾದ ಕೊಳಲಿನ ದಾನ, ಕೃಷ್ಣನ ಕೊಳಲಿನ ನಾದ ಅಂತ ನಾವು ಎಣಿಸಬೇಕು. ಅದು ನಲಿದಾಡುವಂತಹ ವಿಷಯ, ಶ್ರೀಕೃಷ್ಣನೇ ಅಲ್ಲಿ ನಲಿದಾಡ್ತಾ ಇದ್ದಾನೆ ಅನ್ನುವಂತಹ ಭಾಸ ನಮಗೆ ಆದರೆ ನಾವು ಜಯಶಾಲಿಯಾದಾಗೆ. ಅಥವಾ ಅದರ
ವ್ಯತಿರಿಕ್ತವಾಗಿ ಅಲ್ಲಿ ಬಂಡೆಗಳೆಲ್ಲ ಉಂಟು, ಪಾಚಿ ಎಲ್ಲ ಉಂಟು. ನಾನು ಕಾಲಿಡುವಾಗ ಎಲ್ಲಿ ಜಾರಿ ಬೀಳ್ತೇನೋ, ನನ್ನ ಹೆಣ ಸಮೇತ ಸಿಗುವುದಿಲ್ಲ, ಮೂಳೆ ಎಲುಬೆಲ್ಲ ತುಂಡು ತುಂಡಾಗ್ಬೋದು. ಹೀಗೆ ನೆಗೆಟಿವ್ ಥಾಟ್ಸಲ್ಲೇ ನಾವು ಹೋದರೆ 21 ದಿವಸ ನಾವು ಇದನ್ನೇ ಸ್ಮರಣೆ ಮಾಡ್ತಾ ಹೋದರೆ 22ನೇ ದಿವಸ ನಾವು ಸ್ಮರಣೆ ಮಾಡಬೇಕು ಅಂತ ಇಲ್ಲ. ಮನಸ್ಸು ನಮಗೆ ಅದನ್ನೇ ಕೊಡಲಿಕ್ಕೆ ಪ್ರಯತ್ನ ಮಾಡ್ತದೆ. ಸೈಕಾಲಜಿದು ಒಂದು ಥಿಯರಿ. ನಾವು ಫ್ಯಾನನ್ನು ಹಾಕುವಾಗ ಅದರ ಗಾಳಿಯನ್ನು ಆಸ್ವಾದನೆ ಮಾಡಬೇಕು. ಅದರ ಬದಲು ಶಾಕ್ ಹಾಕುಂಡದಾನ್ನ ಆಯ್ತಾ, ರೆಕ್ಕೆ ರಟ್ಟುಂಡದಾನ್ನ ಐತೆ ಆಯ್ತಾ, ಎಂಚಿನ ಜಾಲಿ ಉಂಡ ಅವು ತೀರ್ತು ಬುಡ್ದು ಅಂಕ ಕೆಪ್ತಂಡೆಗೆ ಹಾಕುಂಡದಾನ್ನ, ಇಂಥದ್ದೆಲ್ಲ ನೆಗೆಟಿವ್ ಥಾಟ್ಸನ್ನೇ ಮಾಡಿದರೆ ನಮ್ಮ ಮನಸ್ಸು ನಮಗೆ ಹಾಳನ್ನೇ ಕೊಡ್ತಾ ಇರ್ತದೆ. ಆದ್ದರಿಂದ ಆಕ್ಸಿಡೆಂಟ್ ಎಷ್ಟೋ ಆಗ್ತದೆ. ಆಕ್ಸಿಡೆಂಟ್ ಆಗ್ತದೆ ಹೇಳಿ ನಾವು ವಾಹನವನ್ನು ಉಪಯೋಗ ಮಾಡದೆ ಕೂತ್ಕೊಳ್ಳಿಕ್ಕಾಗ್ತದೆ? ಹಾಗಾದರೆ ಯಾವಾಗಲೂ ನಾವು ಧನಾತ್ಮಕವಾದಂತಹ ಒಂದು ಆಲೋಚನೆಯಿಂದ ಮುಂದುವರಿಬೇಕು. ಪಾಸಿಟಿವ್ ಥಾಟ್ಸ್ ಅಂತ ಹೇಳ್ತೇವೆ. ನೆಗೆಟಿವ್ ಪಾಸಿಟಿವ್ ಅನ್ನುವಂಥದ್ದು ಎಲ್ಲ ಕಡೆ ಇದ್ದದ್ದೇ. ಆದರೆ ಮನಸ್ಸನ್ನು ನಾವು ಹದಗೊಳಿಸಿ ಒಂದು ವ್ಯವಸ್ಥೆಗೆ ತಂದು ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಜಿತೇಂದ್ರಿಯ ಅಂತ ಒಂದು ಹೆಸರು ಬರುವುದು. 10 ಅಂಗಗಳಿವೆ. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ. ಮನಸ್ಸು ಮಾತ್ರ ನಮ್ಮ ಕೈಗೆ ಸಿಗದ ವಸ್ತು. ಬೇರೆಲ್ಲವನ್ನು, ಈಗ ಕೈ, ನಾನಿದನ್ನು ಎತ್ತುವುದಿಲ್ಲ ಅಂತ ಹೇಳಿದರೆ ಕೈ ಕಟ್ಟಿ ನಿಂತರೆ ಆಯಿತು. ಒಂದು ವಿಷಯವನ್ನು ಮಾತಾಡೋದಿಲ್ಲ ಅಂತ ಆದರೆ ಮಾತಾಡದೆ ಸುಮ್ಮನಿದ್ರೆ ಆಯಿತು. ಅಲ್ಲಿ ಹೋಗುವುದಿಲ್ಲ ಅಂತ ಹೇಳಿದರೆ ಕಾಲನ್ನು ಇಲ್ಲೇ ಇಟ್ಟರೆ ಆಯಿತು, ಹೋಗದೇ ಇದ್ದರೆ ಆಯಿತು. ಇದೆಲ್ಲ ನಮ್ಮ ನಿಯಂತ್ರಣದಲ್ಲಿ ಉಂಟು ಅಂಗಗಳು. ಆದರೆ ಮನಸ್ಸನ್ನು ಕಟ್ಟಿ ಹಾಕುವಂಥ ಹಗ್ಗ ಇವತ್ತಿನವರೆಗೂ ಸೃಷ್ಟಿಯಾಗಲಿಲ್ಲ. ಆದ್ದರಿಂದ ಯಾರು ಮನಸ್ಸನ್ನು ಹದಗೊಳಿಸಿ ಅದನ್ನು ನಿಯಂತ್ರಣಗೊಳಿಸ್ತಾನೋ, ಮನಸ್ಸಿನ ಜಯಶಾಲಿ ಯಾರು ಆಗ್ತಾನೋ ಅವನೇ ಜಿತೇಂದ್ರಿಯ. ಮತ್ತು ಯಾರನ್ನೂ ಕೂಡ ಜಿತೇಂದ್ರಿಯ ಅಂತ ಕರೀಲಿಕ್ಕೆ ನಮಗೆ ಅಧಿಕಾರವೇ ಇಲ್ಲ. ಹಾಗಾದರೆ ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೇ. ಎಲ್ಲದಕ್ಕೂ ಮನಸ್ಸು ಕಾರಣ. ನನಗೆ 10 ಲಕ್ಷ ಇದ್ದರೆ ಮಾತ್ರ ನಾನು ಸುಖಿ ಅಂತ ನನ್ನ ಮನಸ್ಸಿಗೆ ನಾನು ಹೇಳಿದರೆ 9 ಲಕ್ಷ ಸಮಾಧಾನ ಆಗುವುದಿಲ್ಲ. ಅದರ ಬದಲು ನನ್ನ ಮನಸ್ಸಿಗೆ ಎಂಕ 50,000 ಇತ್ತಂಡ ಯಾನು ಸಂತೋಷಿ ಅಂತ ಮನಸ್ಸಿಗೆ ನಾವು ಹೇಳಿದರೆ 50,000ದಲ್ಲೇ ನಾವು ಸಂತೋಷ ಪಡಲಿಕ್ಕೆ ಆಗ್ತದೆ. ಅದರ ಅರ್ಥ ಮನಸ್ಸೇ ನಮ್ಮ ಸುಖ ದುಃಖಗಳಿಗೆ ಕಾರಣ ಅಂತ ಹೇಳ್ತಾರೆ. ಹಾಗಾದರೆ ಈ ಅಣ್ಣ ತಮ್ಮಂದಿರು ಅಮೂಲ್ಯ ರತ್ನಗಳು ಮನಸ್ಸಿಗೆ ಹೇಳಿಯಾಗಿದೆ. ನನಗೆ ವಿದೇಶದ ಡಾಲರ್ಸ ಬೇಡ, ಪೌಂಡು ಬೇಡ, ದಿನಾರ ಬೇಡ, ನನಗೆ ಈ ಕಲಾಮಾತೆ ಕೊಡುವಂತಹ ಸ್ವಲ್ಪ ರೂಪಾಯಿ ಸಾಕು ಅಂತ ಅವರು ಮನಸ್ಸಿಗೆ ಹೇಳಿಯಾಗಿದೆ. ಆದ್ದರಿಂದ ಅವರು ಭಾರತದಲ್ಲಿದ್ದಾರೆ. ಆದ್ದರಿಂದ ಇಂಥದ್ದೆಲ್ಲ ಅನೇಕ ರತ್ನಗಳಿವೆ. ವಿಶೇಷವಾಗಿ ಭಾಗವತರ ನೇತೃತ್ವದಲ್ಲಿ ಹಿಮ್ಮೇಳ ಮುಮ್ಮೇಳ ಅನ್ನುವಂತಹ ಆ 2 ವಿಭಾಗಗಳ ಸಂದರ್ಭದಲ್ಲಿ ಆ ಆಸ್ವಾದನೆಯನ್ನು ನಾವು ಮಾಡಿದರೆ ಅದಕ್ಕೆ ಎಲ್ಲ ಪಾಪಕರ್ಮಗಳೆಲ್ಲ ಪರಿಹಾರ ಆಗ್ತದಂತೆ. ಈಗ ಚೆಂಡೆಯ ಸದ್ದು ಆಗಲಿ ಅಥವಾ ತಾಸೆ ಡೋಲಿನ ಸದ್ದಾಗಲಿ, ತಿಮಿಲೆ ಉಡುಕು ಪಟವಿನ ಸದ್ದಾಗಲಿ, ಇದೆಲ್ಲ ಸದ್ದು ಋಣಾತ್ಮಕವಾದಂತಹ ಶಕ್ತಿಗಳನ್ನು ಹಿಮ್ಮೆಟ್ಟಿಸುತ್ತದೆ, ದೂರ ಮಾಡ್ತದೆ. ನೆಗೆಟಿವನ್ನೆಲ್ಲ ದೂರ ಮಾಡುವಂತಹ ದೊಡ್ಡ ಸೊತ್ತು ಯಾವುದು ಅಂತ ಹೇಳಿದ್ರೆ ಈ ಚೆಂಡೆ, ದೋಳು, ಮದ್ದಳೆ, ತಾಳ ಮತ್ತು ಭಾಗವತರ ಕಂಠದ ಆ ಸಂಕೀರ್ತನೆ ಅಥವಾ ಆ ಭಾಗವತಿಗೆ. ಇದೆಲ್ಲ ನಮಗೆ ಋಣಾತ್ಮಕವಾದಂತಹ ವಿಷಯಗಳನ್ನು ದೂರ ಮಾಡುವಂತಹ ಒಂದು ಪದ್ಧತಿ ಅಂತ ಅನಾದಿ ಕಾಲದಿಂದಲೂ ಕೂಡ ಹೇಳ್ತಾ ಬಂದಿದ್ದಾರೆ. ಆದ್ದರಿಂದ ಇದರಲ್ಲಿ ನರ್ತನ ಉಂಟು, ಬಣ್ಣಗಾರಿಕೆ ಉಂಟು, ಮಾತುಗಾರಿಕೆ ಉಂಟು. ಸಂಪೂರ್ಣವಾದಂತಹ ನವರಸ ಉಳ್ಳಂತಹ ಯಾವುದಾದ್ರೂ ಒಂದು ಕಲೆ ಇದ್ದರೆ ಅದು ಯಕ್ಷಗಾನ ಮಾತ್ರ. ಬೇರೆ ಯಾವುದರಲ್ಲೂ ಕೂಡ ನವರಸ ಇಲ್ಲ. ನವರಸ ಇಲ್ಲ. ಪೂಜೆಯಲ್ಲೂ ಕೂಡ ಎಲ್ಲವೂ ಇದೆ. ಆದರೆ ಪೂಜೆ ಮಾಡುವಾಗ ನಾವು ಡ್ಯಾನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ನರ್ತನ ಮಾಡಿಕೊಂಡು ಪೂಜೆ ಮಾಡಿದರೆ ಭಟ್ರಿಗೆದಲ್ಲ ಮರಲು ಅಂತ ಹೇಳಿಯಾರು. ಆದ್ದರಿಂದ ನವರಸ ಇರುವಂಥ ಏಕೈಕ ಕಲೆ ಅಂತ ಹೇಳಿದರೆ ಯಕ್ಷಗಾನ ಮಾತ್ರ. ಸಂಗೀತದಲ್ಲಿ ಉಂಟು, ಆದರೆ ಸಂಗೀತದಲ್ಲಿ ನರ್ತನ ಇಲ್ಲ. ಭರತನಾಟ್ಯದಲ್ಲಿ ನರ್ತನ ಉಂಟು, ಸಂಗೀತ ಉಂಟು, ಮಾತುಗಾರಿಕೆ ಇಲ್ಲ. ಭಾವನೆ ಉಂಟು, ಎಲ್ಲವೂ ಉಂಟು, ಮಾತುಗಾರಿಕೆ ಇಲ್ಲ ಭರತನಾಟ್ಯದಲ್ಲಿ. ಆದ್ದರಿಂದ ಎಲ್ಲದರಲ್ಲಿಯೂ ಎಲ್ಲ ಸಂಗತಿಗಳು ಇರುವಂತಹ ಏಕೈಕ ಕಲೆ ಯಾವುದು ಅಂತ ಹೇಳಿದ್ರೆ ಯಕ್ಷಗಾನ. ಆದ್ದರಿಂದ ಆ ಯಕ್ಷಗಾನವನ್ನು ಯಾರು ಮಾಡಿಸ್ತಾರೋ, ಯಾರು ನೋಡ್ತಾರೋ, ಯಾರು ಅದಕ್ಕೆ 4 ವಿಭಾಗ ಉಂಟು. ಕರ್ತ, ಕಾರಯಿತ, ಪ್ರೇರಕಾಶ್ಚ, ಅನುಮೋದಕಾಶ್ಚ ಅಂತ. ಈ 4 ಜನಕ್ಕೆ ಅದರಲ್ಲಿ ಪಾಪವೂ ಉಂಟು, ಪುಣ್ಯವೂ ಉಂಟು. ಯಾವುದರಲ್ಲಿ? ಯಕ್ಷಗಾನದಲ್ಲಿ ಅಲ್ಲ, ಯಾವುದೇ ಒಂದು ವಿಷಯದಲ್ಲಿ. ಕರ್ತ, ಕಾರಯಿತ, ಪ್ರೇರಕಾಹ, ಕೊಂದವನಿಗೂ ದೋಷ, ಕೊಲ್ಲು ಅಂತ ಹೇಳಿದವನಿಗೂ ದೋಷ. ಆ ಕೊಲ್ತಾ ಇರುವಾಗ
ಅದನ್ನು ಯಾರು ತಡೆಯೊಡ್ಡದೆ ಅದಕ್ಕೆ ಪ್ರೋತ್ಸಾಹ ಕೊಟ್ಟರು ಅವರಿಗೂ ದೋಷ, ಯಾರು ಅದನ್ನು ಸಪೋರ್ಟ್ ಮಾಡಿದರು, ಬೆಂಚನ್ನು ಕ್ಲಾಪ್ ಬಿಟ್ಟು ಹೆಡ್ ಹ್ಯಾಂಡ್ ಅಂತ ಹೇಳಿದರು, ಅವರಿಗೂ ದೋಷ. ಅದೇ ರೀತಿಯಾಗಿ ಒಳ್ಳೆ ಕೆಲಸದಲ್ಲೂ ಅದು ಉಂಟು. ಈಗ ಯಕ್ಷಗಾನವನ್ನು ಮಾಡುವಂಥ ಯಾರಿಗಾದರೂ ನಾವು ಪ್ರೇರಣೆ ಕೊಟ್ಟರೆ ನಮಗೂ ಪುಣ್ಯ ಉಂಟು, ಪ್ರೇರಣೆ ಕೊಟ್ಟವರಿಗೂ ಪುಣ್ಯ ಉಂಟು, ಯಕ್ಷಗಾನ ಆಡಿಸಿದವರಿಗೂ ಪುಣ್ಯ ಉಂಟು, ಯಕ್ಷಗಾನ ನೋಡಿದವರಿಗೂ ಪುಣ್ಯ ಉಂಟು. ಇದು ಮೂರಾಯಿತು. ಇನ್ನು ಎಲ್ಲಿಯಾ ಕೂತ್ಕೊಂಡ್ರು ಅದನ್ನು ಹೀಯಾಳಿಸಬಾರದು, ಎಲ್ಲಿಯಾ ಕೂತ್ಕೊಂಡು ಅದನ್ನು ಬೇರೆ ಬೇರೆ ಕಮೆಂಟ್ ಮಾಡಬಾರ್ದು. ಒಬ್ಬನ ಭಕ್ತಿಯನ್ನು ಅಥವಾ ಒಬ್ಬನ ಭಾವನೆಯನ್ನು ಕಮೆಂಟ್ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ನಾವು ಅಲ್ಲಿ ಬಂದು ಪ್ರತ್ಯಕ್ಷ ವಿಷಯವನ್ನು ದರ್ಶಿಸಿ ಪೂರ್ವಾಪರಗಳನ್ನು ತಿಳ್ಕೊಂಡು ಬೇಕಾದರೆ ಅದನ್ನು ವಿಮರ್ಶಿಸಬೇಕು ಹೊರತು ಅದರ ಇಡೀ ವಿಷಯದ ಅರ್ಧ ಕಟ್ಟು ಮಾಡಿ ತುಂಬ ಹೆದರಿಕೆ ಆಗೋದು ಅದೇ. ನಾವು ಎಲ್ಲ ಉದಾಹರಣೆ ಎಲ್ಲ ಹೇಳ್ತೇವೆ, ಆದರೆ ಅದನ್ನು ಅರ್ಧ ಕಟ್ಟು ಮಾಡಿ ಭಟ್ರ ಅಂಚ ಬಂಡೇರಿ ಇಂಚ ಬಂಡೇರಿ ಅಂತ ಹೇಳಿ ಬೇರೆ ಬೇರೆ ವಿಷಯವನ್ನು ವ್ಯಂಗ್ಯ ಮಾಡ್ತಾರೆ. ಇರಲಿ, ಅವರ ಪ್ರಾರಬ್ಧ, ಅವರ ಕರ್ಮಾನುಸಾರ ಏನು ಮಾಡಲಿಕ್ಕಾಗುವುದಿಲ್ಲ. ಆದರೆ ವಿಶೇಷವಾಗಿ ಅದನ್ನೇ 4 ವಿಭಾಗಕ್ಕೆ ಯಾವುದೇ ಒಂದು ಒಳ್ಳೆ ಕೆಲಸ ಅಥವಾ ಕೆಟ್ಟ ಕೆಲಸಗಳಲ್ಲಿ 4 ಪಾಲುಗಾರಿಕೆ ಉಂಟು. ಆದ್ದರಿಂದ ವಿಶೇಷವಾಗಿ ನಾವು ಕರ್ತೃವೂ ಅಲ್ಲ, ಕಾರಕರೂ ಅಲ್ಲ, ಆದರೆ ನಾವು ಪ್ರೋತ್ಸಾಹಿಗಳು. ಯಕ್ಷಗಾನಕ್ಕೆ ಮನಸಾರೆ ಪ್ರೋತ್ಸಾಹವನ್ನು ಕೊಡ್ತೇವೆ, ಅನುಮೋದನೆಯನ್ನು ಮಾಡ್ತೇವೆ. ಆದ್ದರಿಂದ ಯಕ್ಷಗಾನ ನಾವು ಏನಾದರೂ ಅಲ್ಲಿ ಹೋದರೆ ಅದರಲ್ಲಿ ಒಂದು ಪುಣ್ಯದ ಪಸೆ ನಮಗೆ ಸಹ ಉಂಟು ಖಂಡಿತ. ಆದ್ದರಿಂದ ತುಪ್ಪವನ್ನು ಪಾತ್ರೆಯಲ್ಲಿ ಹಾಕಿ ಅಲೆಯುರಾಯರಿಗೆ ಕೊಟ್ಟಾಗ ಆ ಎಲ್ಲ ತುಪ್ಪ ಅಲೆಯುರಾಯರಿಗೆ, ಅದು ಅಣ್ಣ ತಮ್ಮಂದಿರು ಹಂಚಿಕೊಳ್ತಾರೆ, ಕಲಾವಿದರು ಹಂಚಿಕೊಳ್ತಾರೆ, ಹಿಮ್ಮೇಳ ಮುಮ್ಮೇಳದವರು ಹಂಚಿಕೊಳ್ತಾರೆ. ನಮಗೆ ಏನು ಅಂತ ಹೇಳಿದ್ರೆ ಪಾತ್ರ ಮಾತ್ರ ನಮಗೆ ಹಿಂದೆ ಸಿಗ್ತದೆ. ಅವಾಗ ಯಾರಾದರೂ ಕೇಳಬಹುದು, ಆ ಖಾಲಿ ಪಾತ್ರನೇ ಇರೆಗೆ ತಿಕ್ಕಿನ ಅಂತ ಹೇಳಿದರೆ ಖಾಲಿ ಪಾತ್ರ ಅಲ್ಲ, ಸೀಂಟುನು ಅಂತ ತುಳುವಲ್ಲಿ ಹೇಳ್ತಾರೆ. ಅದರಲ್ಲಿ ಸೀಂಟಿದ್ರೆ ಸ್ವಲ್ಪ ತುಪ್ಪ ಸಿಗ್ತದೆ. ಆದ್ದರಿಂದ ಆ ತುಪ್ಪ ಸಾಕು ನಮಗೆ. ದೋಸೆಯನ್ನು ಹಾಕುವಾಗ ಚಮಚದಲ್ಲಿ ತುಪ್ಪ ಹಾಕ್ತಾರೆ, ಕೊನೆಗೆ ನೋಡಿಬೇಕಾದ್ರೆ ಆ ಪಾತ್ರೆಯಲ್ಲೆಲ್ಲ ತುಪ್ಪ ಖಾಲಿ ಆದಮೇಲೆ ನಾವು ನೀವುಗಳೆಲ್ಲ ಮಾಡಿದವರೇ, ಅದರಲ್ಲಿ ಮುಜುಗರ ಇಲ್ಲ ನಮಗೆ. ತುಂಡು ದೋಸೆಯನ್ನು ಆ ಪಾತ್ರಕ್ಕೆ ಒರೆಸಿ ನಾವು ತಿಂತೇವೆ, ಅಂದರೆ ಅಷ್ಟು ತುಪ್ಪ ವೇಸ್ಟ್ ಆಗ್ತದೆ ಅಂತ ವೇಸ್ಟ್ ಮಾಡಲಿಕ್ಕೆ ನಾವು ಬಿಡುವುದಿಲ್ಲ. ಆದ್ದರಿಂದ ಆ ತುಪ್ಪ ನಮಗೆ ಸಾಕು, ಚಮಚದ ತುಪ್ಪ ಇಲ್ಲದಿದ್ದರೂ ಆ ಅನುಮೋದನೆ ಮಾಡಿದಂತಹ ಪ್ರೋತ್ಸಾಹಗೊಳಿಸಿದಂಥ ತುಪ್ಪ ನಮಗೆ ಸಾಕು ಅಂತ ಹೇಳ್ತಾ, ಇನ್ನು ಭಾಗವತರೆಲ್ಲ ಬಂದಿದ್ದಾರೆ, ಅವರಿಗೆಲ್ಲ ಅವಕಾಶ ಮಾಡಿಕೊಡಬೇಕಾಗ್ತದೆ. ಒಳ್ಳೆಯ ದಿವಸ ಇವತ್ತು. ಶನಿಯ ಪೂಜೆಯನ್ನು ಮಾಡುವಂಥ ದೊಡ್ಡ ಸೌಭಾಗ್ಯ, ಸತ್ಯನಾರಾಯಣ ಪೂಜೆಯನ್ನು ಮಾಡುವಂಥ ಸೌಭಾಗ್ಯ ಮಂಜುನಾಥ ನನಗೆ ಅನುಗ್ರಹ ಮಾಡಿದ್ದಾನೆ. ಈ ಮಣ್ಣಿಗೆ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಾವೆಲ್ಲ ಬಂದವರೇ, ಲಿಂಗಪ್ಪ ಸ್ವಾಮಿಗಳ ಹತ್ರ ನೋಡಿ ಮಾತಾಡಿದವರು ನಾವು. ತುಂಬ ಸಾತ್ವಿಕರವರು. ಲಿಂಗಪ್ಪ ಸ್ವಾಮಿಗಳು ಮನಸ್ಸು ಮಾಡ್ತಿದ್ದರೆ ಎಲ್ಲ ಜಾಗವನ್ನು ಅವರಿಟ್ಟುಕೊಂಡು 10 ಬಂಗಲೆಯನ್ನು ಮಾಡಿ ಅವರ ಪೀಳಿಗೆ ರಾಜಾರೋಷದಲ್ಲಿ ಮೆರೆಬಹುದಿತ್ತು. ಆದರೆ ಅವರೆಲ್ಲವನ್ನು ಕೂಡ ತಾಯಿ ನಾಗಕನ್ನಿಕೆಗೆ ಅರ್ಪಣೆ ಮಾಡಿದರು. ಇಲ್ಲಿಯ ನಾಗದೇವರು ಎಷ್ಟು ಬಾವಿಗಳು ಇತ್ತು ಇಲ್ಲಿ, ಈಗ ಗೊತ್ತಿಲ್ಲ ಎಷ್ಟು ಬಾವಿ ಉಂಟು ಅಂತ. ನಾವು ಬ್ರಹ್ಮಕಲಶದ ಸಂದರ್ಭದಲ್ಲಿ ಬರುವಾಗ ಲೆಕ್ಕ ಮಾಡಿ 7 ಬಾವಿಯನ್ನು ನೋಡಿದ್ದೇವೆ ನಾವು. 7 ಬಾವಿಯಲ್ಲೂ ಕೂಡ ಅಮೃತಧಾರೆ, ಅಮೃತ ಸಿಂಚನ ಇರುವಂತಹ ಆ ನೀರನ್ನು ನಾವು ನೋಡಿದ್ದೇವೆ. ಇಲ್ಲಿಯ ಕಲ್ಲುಟ್ಟಿ ತಾಯಿ ಭಯಂಕರ ಒಂದು ಸಾಮರ್ಥ್ಯ ಇರುವವಳು, ವೈಬ್ರೇಷನ್, ಕಂಪನ ಅಂತ ಹೇಳ್ತೇವೆ ನಾವು. ಕರೆದು ಮಾತಾಡುವ ಕಲ್ಲುಟ್ಟಿ ಇಲ್ಲಿ ಅವಳು, ಪಾಷಾಣ ಮೂರ್ತಿ. ಆದ್ದರಿಂದ ಒಳ್ಳೆ ಜಾಗವನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಈ ಯಕ್ಷಮಂಜರಿಯವರು. ಆದ್ದರಿಂದ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ದೇವಸ್ಥಾನ ಆಶ್ರಯದಲ್ಲಿ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಯಕ್ಷಸ್ನೇಹ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕೊಂಚಾಡಿ ಇವರು ಪ್ರಸ್ತುತಪಡಿಸುವ ಯಕ್ಷಮಂಜರಿ ಮಹಿಳಾ ಯಕ್ಷಗಾನ ಮದ್ದಳೆ ಅಷ್ಟಾಹ ಸಂಭ್ರಮ ಅನ್ನುವಂತಹ ಈ ಕಾರ್ಯಕ್ರಮ 1ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ, ಅಂದರೆ ನಾಳೆಯವರೆಗೆ ಆಗುವಂತಹ ಎಲ್ಲ ಕಾರ್ಯಕ್ರಮಗಳು ಚಂದಗಾಣಿಸಿ ಕೊಡಬೇಕು ಪರಮಾತ್ಮ. ಆ ಎಲ್ಲ ಅದರ ಪುಣ್ಯಾಂಶ, ಕಲಾಮಾತೆಯ ಆ ಆಶೀರ್ವಾದ ಹಿಮ್ಮೇಳದವರಿಗೂ ಮುಮ್ಮೇಳದವರಿಗೂ ಆಯೋಜಕರಿಗೂ ಇದಕ್ಕೆ ದಾನ ಕೊಟ್ಟಂತಹ ಎಲ್ಲ ವರ್ಗದವರಿಗೂ, ಅದೇ ರೀತಿಯಾಗಿ ಮಹಿಳಾ ಮಣಿಗಳಿಗೂ, ಅಮ್ಮನವರಿಗೂ, ಅಕ್ಕನವರಿಗೂ, ಬಂಧುಗಳಿಗೂ ಎಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳ್ತಾ, ಆ ಸತ್ಯನಾರಾಯಣ ಪೂಜೆ, ಅದೇ ರೀತಿಯಾಗಿ ಶನಿ ಪೂಜೆ ಇದನ್ನು ಕೂಡ ತಾಳಮದ್ದಳೆ ಮತ್ತು ಯಕ್ಷಗಾನ ರೂಪದಲ್ಲಿ ಕವಿಗಳು ತಂದಿದ್ದಾರೆ. ಅದು ಭಾರೀ ಚಂದವಾಗಿ ಪ್ರಸ್ತುತಪಡಿಸಲಿಕ್ಕೆ ಆಗ್ತದೆ. ಭಾಗವತರಿಗೆಲ್ಲ ಗೊತ್ತುಂಟು, ಅಲೆಯುರಾಯರಿಗೆಲ್ಲ ಗೊತ್ತುಂಟು, ಅವರು ಮಾಡಿದವರೇ ಅದನ್ನು. ಆದ್ದರಿಂದ ಅಂತಹ ಭಾಗ್ಯ ನಮಗೆ ಸಿಕ್ಕಿದೆ. ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಮಗೆ ದೊಡ್ಡದು ಅಂತ ಹೇಳಿದರೆ ಸಭೆ ಇರುವ ವೇದಿಕೆ ಅಂತ ಅಲ್ಲ, ತೂಕ ಇರುವ ವೇದಿಕೆ. ಆದ್ದರಿಂದ ಇಂತಹ ಯಕ್ಷಗಾನ ತೂಕ ಇರುವಂತಹ ಈ ವೇದಿಕೆಯಲ್ಲಿ 2 ಮಾತಾಡಲಿಕ್ಕೆ ಅವಕಾಶ, ದೀಪ ಬೆಳಗಿಸಲಿಕ್ಕೆ ಅವಕಾಶ ಕೊಟ್ಟಂತಹ ಅಲೆಯುರಾಯ ಸಹೋದರರಿಗೆ
ಹೀಗೆ ಸಹ ಹೇಳಬಹುದು. ಪ್ರಾಯದಲ್ಲಿ ನಾವು ಅವರಿಗಿಂತ ಚಿಕ್ಕವರು, ಅವರಿಬ್ಬರೂ ಕೂಡ ನನಗಿಂತ ದೊಡ್ಡವರು. ಅವರ 2 ಪಾದ ಪದ್ಮಗಳಿಗೆ ವಂದಿಸುತ್ತಾ ಪ್ರಣಾಮವನ್ನು ಮಾಡ್ತಾ, ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ, ಅವಕಾಶಕ್ಕೆ ಧನ್ಯವಾದವನ್ನು ಹೇಳುತ್ತಾ, ಇನ್ನೂ ಕೂಡ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಯಕ್ಷಗಾನಂ ಗೆಲ್ಗೆ ಎಲ್ಲ ರೀತಿಯಲ್ಲಿ ಪರಮಾತ್ಮ ಸಂಸ್ಥೆಗೆ ಒಳಿತನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿಕೊಂಡು ಮತ್ತೊಮ್ಮೆ ಅವಕಾಶಕ್ಕೆ ಧನ್ಯವಾದವನ್ನು ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ದೀಪ ಪ್ರಜ್ವಲನೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭಾರಂಭ ನೀಡಿ ತಮ್ಮ ಅಮೂಲ್ಯ ಆಶೀರ್ವಾದದ ನುಡಿಗಳನ್ನು ನೀಡಿದಂತಹ ವೇದಮೂರ್ತಿ ಕೃಷ್ಣ ಅಡಿಗ ಇವರಿಗೂ ಗೌರವದ ವಂದನೆಗಳು. ಅಪ್ಪ ಅಮ್ಮರು ನಮ್ಮ ಜೀವನದ ಅತ್ಯಂತ ಮಹತ್ವದ ವ್ಯಕ್ತಿಗಳು. ಅಪ್ಪ ಅಮ್ಮರ ಆಶೀರ್ವಾದವೇ ಮಕ್ಕಳಿಗೆ ದೊಡ್ಡ ಶಕ್ತಿ. ಅವರ ಮಾರ್ಗದರ್ಶನದಿಂದಲೇ ನಾವು ಜೀವನದಲ್ಲಿ ಸರಿಯಾದ ದಾರಿಯನ್ನು ಕಂಡುಕೊಳ್ಳುತ್ತೇವೆ. ತಾಯಿ ತಂದೆ ದೇವರ ಸಮಾನರು. ಅವರ ಆಶೀರ್ವಾದವೇ ಜೀವನದ ಅತ್ಯಂತ ದೊಡ್ಡ ಸಂಪತ್ತು ಎನ್ನುತ್ತಾ ಮುಂದಕ್ಕೆ ರಾಜೇಶ್ ಕೆ ಇವರು ಒಂದೆರಡು ಶುಭ ನುಡಿಗಳನ್ನು ನುಡಿಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹರಿ ಓಂ. ಶ್ರೀ ದುರ್ಗಾ ಪರಮೇಶ್ವರಿ ನಾಗಕನ್ನಿಕ ದೇವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಇವತ್ತಿನ ಈ ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ಕೊಂಚಾಡಿ ಇವರು ಪ್ರಸ್ತುತ ಮಾಡುತ್ತಾ ಯಕ್ಷಮಂಜರಿ ಕಾರ್ಯಕ್ರಮಕ್ಕೆ ಬಂದಿದ್ದಂಥ ಎಲ್ಲರಿಗೂ ನನ್ನ ಮಿತ್ರರಾದ ಶಿವಾನಂದ ಕೊಕ್ಕಡ ಹಾಗೂ ಆನಂದಣ್ಣ, ಹಿರಿಯರಾದ ಆನಂದಣ್ಣ ಮತ್ತು ಇವತ್ತು ನಡೆಯುವಂಥ ಸರೆಯು ಯಕ್ಷಗಾನ ಮಂಡಳಿಯ ನಮ್ಮ ಪ್ರಾಯೋಜಕರಾದ ವಿಜಯಲಕ್ಷ್ಮಿ ಅವರೇ ಹಾಗೂ ನಮ್ಮ ಮಿತ್ರರಾದ ಜಗದೀಶ್ ಶೆಟ್ಟಿಯವರೇ ಹಾಗೂ ನಾನು ಕದ್ರಿ ದೇವಸ್ಥಾನದಲ್ಲಿ ಟ್ರಸ್ಟಿಯಾಗಿದ್ದಾಗ ಅಲ್ಲಿ ನನ್ನ ಸ್ನೇಹಿತ ಭಟ್ರ ಅಚ್ಚರ್ಕದ ಕೃಷ್ಣ ಅಡಿಗಾರವರೇ ಹಾಗೂ ರವೀಂದ್ರ ಅವರೇ, ನಮ್ಮ ಇಲ್ಲಿಯ ನಮ್ಮ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸುವಂಥ ರಾಘವ ಅವರೇ ಹಾಗೂ ಮಧುಸೂದನ ಹಲೆಯವರಾಯರು ನನ್ನ ಆತ್ಮೀಯರು. ಪ್ರಥಮ ಬಾರಿಗೆ ನಾನು ಇಲ್ಲಿ 20 ವರ್ಷ ಹಿಂದೆ ಯಕ್ಷಗಾನವನ್ನು ಕಟೀಲ್ ಮೇಲೆ ಯಕ್ಷಗಾನ ಮಾಡುವಾಗ ಅವರು ನನಗೆ ತುಂಬ ಆವತ್ತು ನನಗೆ ಸಹಾಯಕ ಆಗಿದ್ದರು. ಇವತ್ತು ಅವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಇದು ನನ್ನ ಒಂದು ಪುಣ್ಯ ಅಂತ ನಾನು ಭಾವಿಸ್ತೇನೆ. ಹಾಗೂ ನಮ್ಮೊಟ್ಟಿಗಿರುವಂಥ ಪ್ರಜ್ಞಕ್ಕ ಅವರು ಸಹ ಹಾಗೂ ಮುಂದೆ ಇರುವಂಥ ಇಲ್ಲಿ ಅಧ್ಯಕ್ಷರಾದಂಥ ನಮ್ಮ ಗೀತಾ ಲಕ್ಷ್ಮೀಶ ಅವರಿಗೆ ಸಹ ಹಾಗೂ ಬಂದಂಥ ಎಲ್ಲರಿಗೂ ನಮ್ಮ ಹಿರಿಯರಾದ ಸಾವಿತ್ರಕ್ಕ, ಉಮ್ಮಕ್ಕ ಹಾಗೂ ರವಿ ಅಲೆರವರು ಅವರು ನಮಗೆ ತುಂಬ ಕಡೆಯಲ್ಲಿ ಸಿಕ್ಕಿದರು. ಆದರೆ ಮಧುಸೂದನ್ ಅವರದ್ದು ಸಹೋದರ ಅಂತ ಇವತ್ತು ಕೃಷ್ಣಾಡಿಗೆ ಹೇಳಿದ ಮೇಲೆ ಗೊತ್ತಾಯಿತು ನನಗೆ. ಅವರಿಗೆ ಸಹ ಹೊಂದಿಸ್ತಾ ಇವತ್ತು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ. ನನಗೆ ಇಲ್ಲಿ ವೇದಿಕೆಯಲ್ಲಿ ಮಾತಾಡಲು ತುಂಬ ಸಂತೋಷ ಆಗ್ತದೆ. ಯಾಕೆಂದರೆ ನಮ್ಮ ಪರಿಸರದ ನಮ್ಮ ಸ್ನೇಹಿತರು ಒಂದು ಒಟ್ಟು ಸೇರಿ ಈ ಯಕ್ಷ ಸ್ನೇಹ ಕಲಾ ಪ್ರತಿಷ್ಠೆ ಅನ್ನು ರಿಜಿಸ್ಟರ್ ಮಾಡಿದ್ದಾರೆ. ಒಂದು ಭಾರಿ ಒಂದು ಒಳ್ಳೆಯ ಸಂಗತಿ. ಅನೇಕ ಸಂಘ ಸಂಸ್ಥೆಗಳಿದೆ. ಹಾಗಾದರೆ ಇಂಥ ಒಂದು ಯಕ್ಷಗಾನ ಮತ್ತು ತಾಳಮದ್ದಳೆಗೆ ಒಂದು ಪ್ರೋತ್ಸಾಹ ಕೊಡುವಂಥ ಒಂದು ಸಂಸ್ಥೆ ಎಂದರೆ ಇದರ ಹೆಸರೇ ತಿಳಿಸ್ತದೆ, ಯಕ್ಷ ಸ್ನೇಹ ಅಂತ. ಇವರು ಮಾಡಿ ಇವತ್ತೊಂದು 8 ದಿವಸದ ಈ ಕಾರ್ಯಕ್ರಮವನ್ನು ಮಾಡಬೇಕಾದರೆ ಇದರ ಹಿಂದೆ ತುಂಬ ಪರಿಶ್ರಮ ಪಟ್ಟಿದ್ದಾರೆ. ಯಾಕೆಂದರೆ ಇದೊಂದು ಸುಲಭವಾದ ಕೆಲಸ ಅಲ್ಲ, ಕಾರ್ಯಕ್ರಮ ಅಲ್ಲ. ಇದರ ಅಧ್ಯಕ್ಷರಾಗಿರಿ, ಸದಸ್ಯರಾಗಿರಿ, ಅಲಿವರಾಯರಾಗಲಿ ತುಂಬ ಪರಿಶ್ರಮದಿಂದ ಇವತ್ತೊಂದು 8 ಮಂಡಳಿಯನ್ನು ಹುಡುಕಿಕೊಂಡು ಇಲ್ಲಿ 8 ದಿವಸ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದು ಸಹ ನಮ್ಮ ನಾಗಕನ್ನಿಕ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ. ನಾಗಕನ್ನಿಕ ಅಂದರೆ ಆ ದೇವಿಗೆ ನರ್ತಕ ಪ್ರಿಯ. ಅವರಿಗೆ ನರ್ತನ ಮಾಡೋದಂದರೆ ತುಂಬ, ಸೇವೆ ಮಾಡೋದಂದರೆ ತುಂಬ ಒಂದು ಪ್ರಿಯ. ಯಾಕೆಂದರೆ ಕಟೀಲಿನ ದುರ್ಗಾ ಪರಮೇಶ್ವರಿಗೆ ಮತ್ತು ಇಲ್ಲಿಯ ದುರ್ಗಾ ಪರಮೇಶ್ವರಿಗೆ ಒಂದು ಒಳ್ಳೆಯ ಭಾವನೆ, ಅವರ ಒಂದು ಸಂಬಂಧ ಇದೆ. ಇದಕ್ಕೆ ನಮ್ಮ ಅಷ್ಟಮಂಗಲ ದೇಶ ನಮಗೆ ಕಾಣಿದೆ. ಆದರೂ ಸಹ ಮೊನ್ನೆ ತಾನೇ ನಡೆದಂಥ ನಾವು ಒಂದು 3-4 ವರ್ಷದಿಂದ ಇಲ್ಲಿ ಕಟೀಲ್ ಮೇಲೆ ಯಕ್ಷಗಾನವನ್ನು ಇಲ್ಲಿ ನಾವು ನಡೆಸ್ತೇವೆ ಕಾರ್ಯಕ್ರಮವನ್ನು. ಆಗುವಂಥ ಒಂದು ಕಾರ್ಯಕ್ರಮದಲ್ಲಿ ಒಂದು ಅದ್ಭುತವಾದ ಪ್ರದರ್ಶನದಲ್ಲಿ ಬರುವಂಥ ಜನರಾಗಲಿ, ಅದರ ವ್ಯವಸ್ಥೆಗೆ ಈ ದೇವಸ್ಥಾನವೇ ನಮಗೆ ಒಂದು ಸಾಕ್ಷಿ. ಯಾಕೆಂದರೆ ಇಲ್ಲಿ ಮಾಡುವಂಥ ಕಾರ್ಯಕ್ರಮಕ್ಕೆ ದೇವರ ಸಂಪೂರ್ಣವಾದ ಒಂದು ಅನುಗ್ರಹ ಇದೆ. ಆದ ಕಾರಣ ಈ ದುರ್ಗಾ ಪರಮೇಶ್ವರಿ ದೇವರಿಗೆ ನರ್ತನ ಪ್ರಿಯ ಅಂತ ಹೇಳಿದರೆ ತಪ್ಪಾಗಿರೋದು. ಆದರೆ ತಾವೊಂದು ಈ ಪ್ರತಿಷ್ಠಾನ ಈ ಸಂಸ್ಥೆಯ ಮೂಲಕ ಇದಕ್ಕೆ ಒಂದು ಯಕ್ಷಗಾನಕ್ಕೆ ನೀವು
ಒತ್ತು ಕೊಟ್ಟಿದ್ದೀರಿ. ಜನರಲ್ಲಿ ಪ್ರತಿಭೆಯ ಒಂದು ಅಡಕವಾಗಿದೆ. ಆ ಒಂದು ಪ್ರತಿಭೆಯನ್ನು ಆಡಿ ತೋರಿಸಲು ಇಂಥ ವೇದಿಕೆ ಒಂದು ಸಜ್ಜಾಗಿದೆ. ಅದಕ್ಕೆ ತಮಗೆಲ್ಲರಿಗೂ ಅನಂತ ನಾನು ಕೈ ಮುಗಿದು ನಿಮಗೆ ಧನ್ಯವಾದ ಹೇಳುತ್ತಾ, ಇನ್ನು ಮುಂದೆ ಸಹ ನಿಮ್ಮ ಈ ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾನವನ್ನು ಅನೇಕ ಯಕ್ಷಪ್ರಿಯ ಯಕ್ಷಗಾನ, ಈಗ ಅಡಿಗರು ಹೇಳಿದ ಹಾಗೆ ನವರಸ ಇರುವುದೊಂದು ಯಕ್ಷಗಾನದಲ್ಲಿ ಮಾತ್ರ. ಇವತ್ತು ನನಗೆ ಅದು ಕರೆಕ್ಟಾಗಿ ಒಂದು ಮನಸ್ಸಿಗೆ ಒಳಿತು. ಯಾವ ಇದರಲ್ಲಿ ಸಹ ನಮಗೆ ಎಲ್ಲರೊಂದು ಆ ಒಂದು ಜೋಡಿಸಲಿಕ್ಕೆ ನಮಗೆ ಅವಕಾಶ ಇರುವುದಿಲ್ಲ. ಆ ಯಕ್ಷಗಾನದಲ್ಲಿ ಮಾತ್ರ ಇಂಥ ಒಂದು ಅವಕಾಶ ಇರ್ತದೆ, ಎಲ್ಲರನ್ನು ಸಹ ಒಂದು ಪ್ರೋತ್ಸಾಹಿಸುವಂಥ ಅವಕಾಶ ಇರ್ತದೆ. ಆದ ಕಾರಣ ನೀವು ಇನ್ನು ಮುಂದೆಗೆ ಸಹ ಇಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಿ. ನಿಮಗೆ ಸಂಪೂರ್ಣವಾದ ಬೆಂಬಲ ಇದೆ. ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಅಂತ ಹೇಳುತ್ತಾ, ನನಗೆ ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟು ಈ 2 ಮಾತಾಡಲಿಕ್ಕೆ ನೀವು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಸಹ ಧನ್ಯವಾದ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್. ನಿಮ್ಮ ಮಾತುಗಳು ನಮಗೆಲ್ಲರಿಗೂ ಸ್ಫೂರ್ತಿದಾಯಕ. ನಿಮಗಿದು ವಂದನೆಗಳು. ಮುಂದಕ್ಕೆ ಹಿರಿಯ ಸ್ವಯಂ ಸೇವಕರಾದಂತಹ ಶ್ರೀಯುತ ಆನಂದ್ ಶೆಟ್ಟಿ ನಮ್ಮೆಲ್ಲರನ್ನು ಉದ್ದೇಶಿಸಿ 2 ಮಾತುಗಳನ್ನು ನುಡಿಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ಜೈ ಶ್ರೀರಾಮ್. ಸುರುಕಾದ ಮಹಾಗಣಪತಿಗೆ ವಂದನೆ ಮಲ್ತಂದು ಅಂಚನೆ ನಮ್ಮ ಜಾಗದ ಅಪ್ಪೆ ನಾಗಕನಿಕೆ ದುರ್ಗಾ ಪರಮೇಶ್ವರಿಗೆ ವಂದನೆ ಮಲ್ತಂದು ಇನಿ ಮೂಲು ಸೇರಿದಿನ ಚಾವಡಿಡು ಸೇರಿದಿನ ಅಂಚಿನ ಬಿನ್ನೇರ್ನಕ್ಲೆ ಬೊಕ್ಕ ಮೂಲು ಎದುರುಡು ಕುಲ್ದಿನ ಅಂಗನೋಡು ಕುಲ್ದಿನ ಅಂಚಿನ ಈ ಕಲಾಭಿಮಾನಿಗಳೇ ಬೊಕ್ಕ ಈ ಸಂಘಟನೆ ಮಲ್ತಿನ ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾದ ಸ್ವಯಂ ಸೇವಕರೇ ನಿಕ್ಲೆಗೆ ಪೂರ ಎನ್ನ ಉಡಲ್ ದಿಂಜಿದಿನ ಮೋಕೆದ ಒಂಜಿ ಸೊಲ್ಮೆ ಸಂದಾದ ನನ್ನ ಮಿತ್ತಗಳ ಇಂಚಿನ ಕಾರ್ಯಕ್ರಮ ಮಲ್ಪಲೆ ಒಂದು ಪಾತೆಡ್ನಂಚಿನ ವೇದಿಕೆ ಹತ್ತು ಆಣ ನಿಕ್ಲೆಗೆ ಮಾತಾಡಕ್ಕೆ ಒಂಜಿ ಸಲಹೆ ಉಂಡು ದಾದಬಣ್ಣನಾಡ ನಮ್ಮ ಏಪಲ ಟ್ಯಾಂಕ್ಸ್ ಗುಡ್ಡು ನೈಟ್ ಉನ್ನೇನು ಪೂರ ಬುಡ್ದು ಪ್ರತಿಯೊಬ್ಬರು ತಿಕ್ಕಿನಾಗ ಹರಿ ಹೋಮ್ ಆಯ್ಬೇಕ ಪೋನಾಗ ಜೈ ಶ್ರೀರಾಮ್ ಉನ್ನೇನು ಪಂಡದ ನಮ್ಮ ಈ ಉನ್ನೇನು ಬದಲಾವಣೆ ಕನೋಡು ಬಕ್ಕ ಎಂಚೆಲ್ಲ ನಮ್ಮ ಮಮ್ಮಿ ಡ್ಯಾಡಿ ಬಿರಬಹುದು ಅಮ್ಮ ಅಪ್ಪ ಬೈದಂಡು ಈ ಸಂಸ್ಕಾರ ಕನೋಡು ಆಂಡ ಈ ಸಂಸ್ಕಾರ ಕನೋಡು ಒಂದು ಯಾನು ಪನರೆ ಸಾಧ್ಯ ಅಜ್ಜಿ ದಯಪಂಡ ಎನ್ನ ಜೋಕ್ಲೇನೆ ಯಾನು ಇಡೆ ಕನಜ್ಜಿ ಏದಕ್ಕೆ ಬೋಧನೆ ಮಲ್ಪನು ಮಾತಾಡ್ಲಾಕ್ಲಾಕ್ಲೇ ಇಲ್ಲದಾಕ್ಲೇ ಬೈದೆ ರಾತ್ರಿ ಜೋಕ್ಲು ಓಡಿಲ್ಲ ಇದ್ದೇರು ಜೋಕ್ಲಿನ ಕನಲ್ಲೇ ಸಂಸ್ಕಾರ ಕೊಡ್ಲೆ ಉನ್ನೇನು ಪೂರ ಪನ್ಪಿನಿ ಏರೆಗು ಕುಲ್ದಿನಕ್ಲೆಗು ಅಕುಲ್ಲಾಕ್ಲೆ ಇಲ್ಲಡೆ ಬೋಪಿನಿ ಜೋಕ್ಲ ಏನಾಗ್ತದೆ ಟಿವಿ ತೂಪಿನಿ ಅಂಚೆ ಅದೊಂಚೂರು ಬದಲಾವಣೆ ಕನಲೆ ನಮ್ಮ ಸಮಾಜ ದುಂಬುಬೋಡು ಎಂಕ್ಲಿನ ಕಾಲ ಮುಗಿಯೊಂದು ಬತ್ತಡು ಈ ಅಪ್ಪನ ಸೇವೆ ಮಲ್ಪನ ಭಾಗ್ಯ ಎಂಕ್ಲೆ ಕೊಡ್ತಿನಿಟ್ಟು ಬೊಕ ಈ ಸ್ನೇಹ ಕಲಾ ವೃಂದದಕ್ಕಳು ಇನಿಕ್ ಎನ್ಮದಿನೋಡು ಎನ್ಮ ತಂಡಲನ್ನು ಒಟ್ಟು ಮಲ್ತ ಕಂತದ ಸಹಕಾರ ಕೊಡ್ತೀನಿ ಅಕ್ಲೆಗೆ ಎಂದರೆ ಹೃದಯ ಪೂರ್ವಕಾರ ಒಂಜಿಯನ್ನು ಸೊಲ್ಮೆನ ಸಂದವೆ ಒಂಜಿ ಬಾದರ ಬಂದ್ಬ ದಯಪಂಡ ತನುಮನ ಇತ್ತಂಡ ಯಾವುದಿ ಧನ ಬೋಡು ಲಕ್ಷ್ಮೀ ಇತ್ತಿನವಳು ಮಾತ್ರ ವಿಚಾರ ಮಲ್ಪರ ಸಾಧ್ಯ ಉಂಟು ನೀವು ನಿಕ್ಲೇನ ನಟ್ಟು ನತ್ತು ಕಾರ್ಯಕ್ರಮ ಮುಂದುವರಿಸಿದ ಲಕ್ಷ್ಮೀ ಕಟಾಕ್ಷನ ಮಲ್ಪಲೆ ಬಂದು ಕೇಳಿದ್ರೆ ಎನ್ನ ಈ ರಡ್ಡಿಯಲ್ಲಿ ಪಾತ್ರ ಮುಗಿಪ. ನಮ್ಮೆಲ್ಲರ ಮಾಮು ಆದಂತಹ ಆನಂದ್ ಶೆಟ್ಟಿ ಇವರಿಗೆ ಪ್ರೀತಿಪೂರ್ವಕವಾದ ವಂದನೆಗಳು. ಮುಂದಕ್ಕೆ ಡಾಕ್ಟರ್ ಜಗದೀಶ್ ಶೆಟ್ಟಿ ನಮ್ಮೆಲ್ಲರನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕ್ಷೇತ್ರದ ಮಹಾತಾಯಿ ಜಗನ್ಮಾತೆ ಜಗಜ್ಜನನಿ ಬ್ರಹ್ಮಾಂಡ ಸ್ವರೂಪಿಣಿ ಬೆಟ್ಟದೊಡೆಯನ ಪಟ್ಟದರಮಣಿ ಹರಿರಮಣಿ ಶ್ರೀ ದುರ್ಗಾ ಪರಮೇಶ್ವರನ ಕನ್ನಿಕಾ ಮಹಾತಾಯಿಯ ಪಾದ ಕಮಲಲ್ಲಿ ಸಾಷ್ಟಾಂಗ ವಂದಿಸುತ್ತಾ, ಕ್ಷೇತ್ರದ ರೂವಾರಿ ಗೌರವಾನ್ವಿತ ಕೀರ್ತಿಶೇಷ ಶ್ರೀ ಲಿಂಗಪ್ಪ ಸ್ವಾಮೀಜಿಯವರ ಪಾದಕಮಣಿ ಹಾಗೂ ಕಲ್ಲುಟಿ ಮಾತೆಗೂ ವಂದಿಸುತ್ತಾ, ಇವತ್ತಿನ ಯಕ್ಷ ಮಂಜರಿ ಯಕ್ಷ ಸ್ನೇಹ ಕಲಾ ಪ್ರತಿಷ್ಠಾನದ ಮೂಲಕ ನಡೆಯುವಂಥ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಬಹಳ ಪ್ರೀತಿಯಿಂದ ಗೌರವದಿಂದ ಕರೆದಿದ್ದಾರೆ ಬಂಧುಗಳೇ. ನಿಜವಾಗೂ ಕೂಡ ಬಹಳ ವೇದಿಕೆಯಲ್ಲಿ ಇವಾಗಲೇ ವೇದಜ್ಞಾನಿಗಳಂತ ಕದ್ರಿ ಮಂಜುನಾಥ್ ದೇವರ ಸನ್ನಿಧಾನದಲ್ಲಿ ಒಳ್ಳೆಯ ಅರ್ಚಕರಾಗವರಂಥ ಜ್ಞಾನಾಮೃತವನ್ನು ನೀಡಿದಂಥ ಕೃಷ್ಣ ಅಡಿಗರಿಗೆ ಕೂಡ ಬಹಳ ಪ್ರೀತಿಯ ಭಕ್ತಿಯಿಂದ ನಮಿಸುತ್ತಾ, ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಗಳು ಕರಾವಳಿ ಕರ್ನಾಟಕದ ಜನಪ್ರಿಯ ದೈನಿಕ ದಿನಪತ್ರಿಕೆಯ ಉಪಾಧ್ಯಕ್ಷರು ನಮ್ಮ ಮಣಿಪಾಲ ಮೀಡಿದ ಗೌರವಾನ್ವಿತ ಆನಂದರನ್ನು ಕೂಡ ಈ ಸಂದರ್ಭ ಸ್ಮರಿಸುತ್ತಾ, ಈ ವಾರ್ಡಿನ ಜನಪ್ರತಿನಿಧಿ ಹಾಗೂ ಮಹಾತಾಯಿಯ ನಿರಂತರವಾಗಿ ಹಲವಾರು ವರ್ಷದಿಂದ ನರ್ತನ ಸೇವೆ ನಡೆಸಿದ ನಮ್ಮ ರಾಜೇಶ್ ಅಣ್ಣನವರಿಗೂ, ವಿಶೇಷವಾಗಿ ಸಾಮಾಜಿಕ ಕಾರ್ಯಕರ್ತರಾದಂಥ ಆನಂದಣ್ಣ ಹಾಗೂ ಈ ಕ್ಷೇತ್ರದ ಈಗವಾಗಲ್ಲ ಸಾಧಾರಣ ಒಂದು 26 ವರ್ಷಗಳಿಂದ ಸ್ವಯಂ ಸೇವಕರಾಗಿ ಈ ಒಂದು ಕ್ಷೇತ್ರಕ್ಕೆ ಬಹಳಂತ ದುಡಿದಂಥ ಒಂದು ಗೌರವಂತ ರಾಘವ ಕೊಂಚ ಕೂಡ ಸ್ಮರಿಸುತ್ತಾ, ಅಲೈವರಾಯ ತಮ್ಮಂದಿರಂದರೆ ಒಂದು ಕೋಟಿ ಚೆನ್ನರಂಥ ತಮ್ಮಂದಿರು ಅಷ್ಟೊಂದು ಪ್ರೀತಿಯವರಿಗೆ, ವಿಶೇಷವಾಗಿ ಒಂದು ಗುರು ಹೇಗೆ ಇರಬೇಕಂತ ತಿಳಿಸಿದವರು. ಅದರಲ್ಲಿ ಕೂಡ ಮಧುಸೂದನನ್ನು ತುಂಬ ಹತ್ತಿರದ ನೋಡಿದವರು. ಅದೇ ರೀತಿ
ಅವರ ಅಣ್ಣನನ್ನು ಕೂಡ ಒಂದು ಸ್ತ್ರೀ ಪಾತ್ರ, ಈವಾಗಲೇ ಕೃಷ್ಣ ಅಡಿಗರು ಹೇಳಿದಾಗೆ ಒಂದು ವಿಶೇಷ ಸ್ತ್ರೀ ಪಾತ್ರ, ನಿಜವಾಗ ಕೂಡ ಸ್ತ್ರೀ ಅಂತ ಹೇಳ್ಬೋದು ಅಂಥ ಒಂದು ಒಳ್ಳೆಯ ಪಾತ್ರ ಅಂತ ಇಬ್ಬರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ 8 ದಿವಸಗಳ ಈ ಒಂದು ದೊಡ್ಡ ಕಾರ್ಯಕ್ರಮವನ್ನು ಈ ಒಂದು ಕ್ಷೇತ್ರ ನಡೆಸೋದಕ್ಕೆ ಇಬ್ಬರಿಗೂ ಕೂಡ, ಅದಲ್ಲದೆ ಯಕ್ಷ ಸ್ನೇಹ ಬಳಗದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರಿಗೆ, ಅಧ್ಯಕ್ಷರಿಗೂ ಕೂಡ ಭಕ್ತಿ ನಮಗಳಿಂದ ಅಭಿನಂದಿಸಿದ್ದೇನೆ ಬಂಧುಗಳೇ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀಮಂತ ಕಲೆ ಯಕ್ಷಗಾನ ಬಂಧುಗಳೇ. ಈವಾಗಲೇ ಎಲ್ಲ ವಿಚಾರವನ್ನು ಕೂಡ ಕೃಷ್ಣ ಅಡಿಗರು ಮಾತಾಡಿದ್ದಾರೆ. ಆದರೂ ಕೂಡ ಕೆಲವೊಂದು ವಿಚಾರ, ಧರ್ಮದ ಜಾಗೃತಿ, ಅದೇ ರೀತಿ ಆಧ್ಯಾತ್ಮಿಕ ಸಾಧನೆಗೆ ಈ ಒಂದು ಯಕ್ಷಗಾನ ಪೂರಕವಾಗಲಿದೆ ಬಂದರೆ, ಈವಾಗಲೇ ನಮಗೆ ಯಕ್ಷಗಾನದ ಭಾಗವತಿಕೆ ಆಗಲಿ, ಮದ್ದಲ ಆಗಲಿ, ತಾಳ ಆಗಲಿ, ಮೃದಂಗ ಆಗಲಿ, ಇದೆಲ್ಲ ಪ್ರಣವ ಅಂದರೆ ಓಂಕಾರವನ್ನು ಸೂಚಿಸ್ತದೆ ಬಂಧುಗಳೇ. ನಮ್ಮನ್ನೊಂದು ಏಕಾಗ್ರತೆಗೆ, ಇವತ್ತು ನಾವು ಯೋಗದ ವಿಷಯವಾಗಿ ಮಾತಾಡೋದಿದ್ದರೂ ಕೂಡ ಮನುಷ್ಯನಿಗೆ ಮೊದಲು ಕೂತ್ಕೊಳ್ಳಿಕ್ಕೆ ಗೊತ್ತಾಗಿರಬೇಕು. ಹೆಚ್ಚು ಜನಕ್ಕೆ ಸರಿಯಾಗಿ ಕೂತ್ಕೊಳ್ಳಿಕ್ಕಲ್ಲ, ಊಟಕ್ಕೆ ಬಿಡಿ, ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದ ಸ್ವಲ್ಪ ಆದರೂ ನಾವು ದಿನನಿತ್ಯ ಯೋಗ ಆಸನಗಳನ್ನು ಮಾಡಬೇಕು. ಮುಖ್ಯವಾಗಿ ಈ ರೀತಿಯ ಒಂದು ಯಕ್ಷಗಾನವನ್ನು ಕಲಿಬೇಕಾದ್ರೂ ಕೂಡ ಗುರುಗಳ ಅಗತ್ಯವಿದೆ, ಗುರು ಮುಖೇಂದ್ರ ಕಲಿಬೇಕು. ಆದ್ದರಿಂದ ಚಿಕ್ಕ ಒಂದು ಕಥೆಯನ್ನು ಹೇಳಿ ಈ ವೇದಿಕೆಯಲ್ಲಿ ಎಲ್ಲರನ್ನು ಕೂಡ ವಿಷಯವನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳೇ. ಒಂದು ದಿವಸ ಗುರು ಮತ್ತು ಶಿಷ್ಯರು ಒಂದು ಯಾತ್ರೆಗೆ ಹೊರಡ್ತಾ ಇದ್ದರು. ಹೋಗುತ್ತಾ 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 ಗುರುಗಳು ಹೇಳಿದ್ರು, ಸ್ವಲ್ಪ ವಿಶ್ರಾಂತಿ ಪಡೆಯೋಣ ಅಂತ ಶಿಷ್ಯನ ಹತ್ರ ಹೇಳಿದರು. ಹಾಗೆ ಒಂದು ದೊಡ್ಡ ಮರದ ಕೆಳಗೆ ಗುರು ಕೂತ್ಕೊಂಡು ಕಣ್ಣನ್ನು ಮುಚ್ಚಿದರು. ಅಷ್ಟು ಹೊತ್ತಿಗೆ ಒಂದು ದೂರದಿಂದ ಬಹಳ ದೊಡ್ಡದಾದ ಸಿಂಹ ಹತ್ತಿರ ಬರ್ತಾ ಇದೆ. ಇದನ್ನು ಕಂಡ ಶಿಷ್ಯ, ನಾನು ಹೇಗಾದರೂ ಬದುಕಬೇಕಂತ ಹೇಳಿ ಮರದ ಮೇಲೆ ಹತ್ತಿದ, ಮರದ ಮೇಲೆ ಕೂತ್ಕೊಂಡ. ಅಷ್ಟು ಹೊತ್ತಾಗುವಾಗ ಸಿಂಹ ಬಂತು, ಗುರುಗಳನ್ನು ಕಂಡಿತು. ಗುರುಗಳ ಒಂದು ಸ್ಮೆಲ್ ಹೇಳ್ತಾರೆ, ವಾಸನೆಯನ್ನು ನೋಡುವಾಗ ಮಾಡಿತು. ಹಾಗಾದರೆ ಗೊತ್ತಾಯಿತು ಇದೊಂದು ಜಡ ವಸ್ತು, ಇದು ಏನಲ್ಲ ಅಂತ ಹೇಳಿ ಸಿಂಹ ನಿಧಾನವಾಗಿ ಹೋಯಿತು. ಅಷ್ಟು ಹೊತ್ತಿಗೆ ಶಿಷ್ಯ ಮರದಿಂದ ನಿಧಾನವಾಗಿ ಕೆಳಗಿಳಿದ. ಯಾತ್ರೆ ಪುನಃ ಕಣ್ಣನ್ನು ತೆರೆದು ಗುರುಗಳು ಶಿಷ್ಯನೊಟ್ಟಿಗೆ ಮುಂದೆ ಸಾಗಿದರು. ಅಷ್ಟು ಹೊತ್ತು ಹೋಗುವಾಗ ಒಂದು ಕಾಡಿನ ಒಂದು ಸೊಳ್ಳೆ ನಮ್ಮ ಗುರುಗಳಿಗೆ ಕಚ್ಚಿತು. ಆ ಸಮಯದಲ್ಲಿ ಗುರುಗಳು ದೊಡ್ಡದಾದ ಒಂದು ಸ್ವರ ತೆಗೆದರು. ಆಗ ಶಿಷ್ಯ ಕೇಳಿದ, ಗುರುಗಳೇ, ಅಷ್ಟು ದೊಡ್ಡ ಸಿಂಹ ಬರುವಾಗ ನೀವು ಏನೂ ಹೆದರಲಿಲ್ಲ, ಈಗ ಕಿರಿಚಿದಿರಲಿ. ಆ ಸಮಯದಲ್ಲಿ ನನ್ನೊಟ್ಟಿಗೆ ದೇವರಿದ್ದರು, ಈ ಸಮಯದಲ್ಲಿ ನೀನಿದ್ದಿ ಅಂಥೇಳಿ ಗುರು ಶಿಷ್ಯರ ಬಾಂಧವ್ಯದ ಒಂದು ಕಥೆಯನ್ನು ತಿಳಿಸಿರು ಬಂದು ಹೇಳುತ್ತಾ, ವಿಶೇಷವಾಗಿ ಈ ಒಂದು ಯಕ್ಷಗಾನದ 8 ದಿವಸ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಚೆನ್ನಾಗಿ ನಡೆಯಲಿ. ಭಗವಂತ ಹಾಗೂ ಮಹಾತಾಯಿ ಜಗನ್ಮಾತೆ ಜಗಜ್ಜನಿ ಎಲ್ರಿಗೂ ಒಳ್ಳೆಯದನ್ನು ಮಾಡಲಿ, ಒಳಿತನ್ನು ಮಾಡಲಿ ಹೇಳುತ್ತಾ, ಸಮಯ ಸಂದರ್ಭಕ್ಕೆ ಬರದೆ 2 ದಿವಸ ತಡೆದವಾಗಿ ಬಂದೇನೆ, ಅದಕ್ಕೂ ಕೂಡ ಕ್ಷಮೆಯನ್ನು ಯಾಚಿಸುತ್ತಾ ಎಲ್ರಿಗೂ ಶುಭವಾಗಲಿ. ಭಗವಂತ ಆರೋಗ್ಯ, ನೆಮ್ಮದಿ, ಶಾಂತಿ, ಅಭಿವೃದ್ಧಿಯನ್ನು ಕೊಡ್ತಾ ಪ್ರತಿದಿನ ಅರ್ಧ ಗಂಟೆ ಆದರೂ ಯೋಗ, ಪ್ರಾಣಾಯಾಮ, ಮುದ್ರೆಗಳನ್ನು ಮಾಡಿ ಅಂತ ಹೇಳುತ್ತಾ ಅವಕಾಶಕ್ಕೆ ನಮಸ್ಕಾರ. ಎಲ್ರಿಗೂ ಶುಭವಾಗಲಿ. ಓಂ ಹರಿ ಓಂ. ನಿಮ್ಮ ಅಮೂಲ್ಯವಾದ ಮಾತುಗಳು ನಮಗೆಲ್ಲರಿಗೂ ಸ್ಫೂರ್ತಿದಾಯಕ ಎಂದು ಹೇಳುತ್ತಾ ನಿಮಗಿದು ಧನ್ಯವಾದಗಳು. ಈಗ ಸೇವಾ ಸಮಿತಿ ಸದಸ್ಯರಾದಂತಹ ಶ್ರೀ ರಾಘವ ಕೊಂಚಾಡಿ ಇವರು ಒಂದೆರಡು ಶುಭ ನುಡಿಯನ್ನು, ಆಶೀರ್ವಾದದ ನುಡಿಯನ್ನು ನುಡಿಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹರಿ ಓಂ. ಗುರುಭ್ಯೋ ನಮಃ. ಯಾವುದಕ್ಕೂ ಗುರು ಬೇಕು. ಹಾಗೆ ಕೃಷ್ಣ ಅಡಿಗರು ಮೊದಲೇ ಹೇಳಿದ್ದಾರೆ ಬೇಕಾದಷ್ಟು ಈ ಕ್ಷೇತ್ರದ ಬಗ್ಗೆ. ಇದೊಂದು ಭಾಳ ಒಂದು ಪವಿತ್ರವಾದ, ಶಕ್ತಿಯುತವಾದ ಕ್ಷೇತ್ರ ಎಂಬುದನ್ನು ಅಡಿಗರ ಬಾಯಿಂದಲೇ ಈಗ ಬಂತು. ನಾವಿದನ್ನು ಕಣ್ಣಾರೆ ಕಂಡವರು. ಒಂದು ಬಡವ, ಏನಿಲ್ಲ, ಕೀರ್ತಿಶೇಷರಾದ ಲಿಂಗಪ್ಪ ಸ್ವಾಮಿಯವರು ಇಷ್ಟೊಂದು ದೊಡ್ಡ ಕ್ಷೇತ್ರ, ದೇವಸ್ಥಾನ ನಿರ್ಮಾಣ ಮಾಡುವುದೆಂದರೆ ಪವಾಡ. ಈ ಜಾಗದ ಶಕ್ತಿ, ಮಹಿಮೆ ಅದು ಹೇಗೆ ಆಗಿದೆ ಎಂಬುದು ಸುತ್ತಮುತ್ತಲಿನ ಊರಲ್ಲ, ಪರ ಊರಿನವರು, ಅದರಲ್ಲಿ ಜಗದೀಶ್ ಶೆಟ್ಟರಿದ್ದಾರೆ,
ತುಂಬ ಮಂದಿಗೆ ಗೊತ್ತಿದ್ದಾರೆ ಇಲ್ಲಿ ಏಕೆ ಅವರು ದುಡಿದ್ದಾರೆ. 28 ವರ್ಷದ ಮೊದಲು ಎಂತಹ ಶ್ರಮದಾನ ಇದೆ ಇಲ್ಲಿ. ಸ್ವಾಮೀಜಿಯವರು ಹೇಳಿದಾಗೆ ನಾವು 7 ಸ್ವಯಂ ಸೇವಕರು ಪ್ರಾರಂಭದಲ್ಲಿ ಕರಸೇವೆಯನ್ನು ಮಾಡಿದಾಗ ಒಬ್ಬರು ಇದ್ದಾರೆ ಜಗದೀಶ್ ಶೆಟ್ಟರು. ನಂತರ ನಾವು ಅವ್ರ ಹತ್ರ ಸ್ವಾಮಿಯವ್ರ ಹತ್ರ ಹೇಳಿದ್ರು, ನಾವು ಪ್ರತಿ ರಜೆಯ ದಿನ ಭಾನುವಾರ 100ಕ್ಕೆ ಮೇಲ್ಪಟ್ಟು ಸ್ವಯಂ ಸೇವಕರು ದೂರದಿಂದ ಬಂದಿಲ್ಲಿ ಬೆಳಿಗ್ಗೆ ಬಂದವರು ಏನನ್ನೂ ಅಪೇಕ್ಷೆ ಪಡದೆ ಹೊಟ್ಟೆಗೆ ಹಾಕದೆ ರಾತ್ರಿ ಸ್ವಾಮಿಗಳೇ ಹೇಳೋದು ಅವರಿಗೆ, ಏನು ನಿಮಗೆ ಮನೆ ಮಠ ಹೆಂಡತಿ ಮಕ್ಕಳು ಇಲ್ವಾ, ಗಂಟೆ ಎಷ್ಟಾಯ್ತು ಅದು ನೋಡಿ. ಆ ಒಂದು ಶಕ್ತಿಯನ್ನು ನೀಡಿದಂಥ ಮಾತಾಯಿ ದುರ್ಗಾ ಪರಮೇಶ್ವರಿ ನಾಕನಿಕಾ ಶಕ್ತಿ ಕಲ್ಲುಟ್ಟಿ ಅಮ್ಮ ಇಲ್ಲಿ ನಿರಂತರ 3 ವರ್ಷ ನಾಗಮಂಡಲ ನಿರಂತರ ಇಲ್ಲಿಯೂ ಆಗದ ಪ್ರಥಮ ವರ್ಷದ ನಾಗಮಂಡಲ ದಿವಸ ಇಲ್ಲಿ ಕಣ್ಣಾರೆ ನೋಡಿದವರಿದ್ದಾರೆ. ಭಕ್ತರ ಒಂದು ಹೊರೆಕಾಣಿಗಂಥದ್ದು ಲಾಲ್ಬಾಗ್ನಿಂದ ಇಲ್ಲಿಯವರೆಗೆ ರೋಡ್ನಲ್ಲಿದ್ದ ಒಂದು ಅಲಂಕಾರ, ದೀಪಾಲಂಕಾರ ಬಾಕಿ ಅಲ್ಲ, ಹೆಚ್ಚು ವರ್ಣನೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಕೆಲವರಿಗೆ ಇದು ಗೊತ್ತಾಗಲಿ ಎಂಬುದೇ ನನ್ನ ಉದ್ದೇಶ. ಕೃಷ್ಣ ಅಡಿಗಾರ ಮಾತಿಗೆ ಸ್ವಲ್ಪ ಇವತ್ತು ನಾನು ಈ ವೇದಿಕೆಯಲ್ಲಿ ನನ್ನ ಕುಟುಂಬ ಕದ್ರಿ ಕೆಳಗಿನ ಮನೆ ಅಲ್ಲಿಯ ನಮಗೆ ಮಾರ್ಗದರ್ಶಕರು ಪೂಜಾ ವಿಧಾನಗಳನ್ನೆಲ್ಲ ಮಾಡಿಕೊಳ್ಳುವಂಥ ಪೂಜ್ಯರಾದ ಕೃಷ್ಣ ಅಡಿಗಾರೊಟ್ಟಿಗೆ ನಾನು ವೇದಿಕೆ ಹಂಚಿಕೊಂಡಿದ್ದೇನೆ. ಮತ್ತೊಂದು ವಿಷಯವನ್ನು ಹೇಳಬೇಕಾಗ್ತದೆ ಪೂಜ್ಯರೇ, ಕದ್ರಿಯ ಕಂಚಿ ದೀಪಾಲಯ ಆ ಬಗ್ಗೆ ಅಂದಿನ ದಿವಸ ಬಾಲು ಪೂಜಾರಿ, ಈ ಮಣ್ಣಿನಲ್ಲಿ ಹುಟ್ಟಿ ಬೆಳೆದಂಥ ಬಾಲು ಪೂಜಾರಿಯನ್ನು ಅಂದಿನ ಬಾರೆಬೈಲಿನ ಪಟೇಲರು ಕದ್ರಿಯ ತಂತ್ರಿಗಳು ಅವರನ್ನು ಇಲ್ಲಿಂದ ಕರೆದುಕೊಂಡು ಹೋಗಿ ಅಲ್ಲಿ ಕಂಚಿ ದೀಪಾವಳಿ ಬಾಲು ಪೂಜಾರಿಯನ್ನು ಕರೆದುಕೊಂಡು ಹೋದ ಆ ಬಾಲು ಪೂಜಾರಿ ಇದೇ ಸ್ವಾಮಿಯವರ ತಂದೆ ಐತು ಪೂಜಾರಿಯವರ ಮಾವ. ಸೇಸು ಪೂಜಾರಿ ಅದು ಅವ್ರ ನಂತರದ ಅಲ್ಲಿ ಸ್ವಲ್ಪ ಅಕ್ರಮ ಆಗಿದೆ ಅಡಿಗಾರೆ, ನಿಮಗೆ ಸಿಕ್ಕಿದಾಗ ನಾನು ತಿಳಿಯಪಡಿಸ್ತೇನೆ, ಅದು ಬೇಡ ನಮಗೆ ಈಗ. ಆದರೆ ನಿಮ್ಮೊಟ್ಟಿಗೆ ನಾನು ಇವತ್ತು ವೇದಿಕೆ ಹಂಚಿಕೊಂಡಿದ್ದೇನೆ ನನ್ನ ಭಾಗ್ಯ, ನನ್ನ ದೈವಗಳನ್ನು ನಮಗೆ ಮಾರ್ಗದರ್ಶನ ಮಾಡುವ ಗುರುಗಳು ಭಟ್ರು ಇವರು ಅಲ್ಲಿ ಪೂಜಾ ವಿಧಾನಗಳೆಲ್ಲ. ನನಗೆ ಇವತ್ತು ಭಾಳ ಖುಷಿ. ನನಗೊಂದು ಈ ಕ್ಷೇತ್ರ ಸಿಕ್ಕಿದ್ದು ಸೇವೆ ಮಾಡಲಿಕ್ಕೆ, ಅದು ನಮ್ಮ ಭಾಗ್ಯ. ಒಮ್ಮೆ ನಾವು ತಾಯಿಯ ಗರ್ಭಗುಡಿಯಿಂದ ಹೊರಗೆ ಬಂದವರು, ತಾಯಿಯ ಗರ್ಭದಿಂದ ಬಂದವರು, 2ನೇ ಗರ್ಭದಿಂದ ಹೊರಗೆ ಬಂದವರು ನಾವು. ಜಗದೀಶರೇ, ಅಂದಿನ ನಮ್ಮ ಸೇವೆ ಕೆಳಗೆ ಇಳಿದು ಅದೇನೇ ಇರಲಿ, ಹೆತ್ತ ತಾಯಿ ನಮಗೆ ಮಾನ್ಯಳು, ದುರ್ಗಾ ಪರಮೇಶ್ವರಿ ಅಮ್ಮ ನಮ್ಮ ಪೂಜ್ಯಳು. ಇದನ್ನು ಹೇಳಿದ್ದೀರಿ, ಎಲ್ಲ ನೀವು ಕೂಡ ಹೇಳಿದ್ದೀರಿ. ಯಕ್ಷಗಾನ ಬೆಳೆದದ್ದು ದೇವಿಯ ಕೃಪೆಯಿಂದ. ಇಷ್ಟೇನೆ ಅಲ್ಲ, ಈಗ ಎಷ್ಟೋ ಇದು ಮೇಳಗಳು ಪ್ರಾರಂಭ ಆದದ್ದೇ ದೇವಿ ದೇವಸ್ಥಾನದಿಂದಲೇ. ಅದನ್ನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ ನಾವು. ಈಗ ನಮ್ಮ ರಾಜೇಶ್ ಹೇಳಿದ ಹಾಗೆ ದೇವಿ ನರ್ತನ ಪ್ರಿಯೆ, ಸಂಗೀತ ಪ್ರಿಯೆ. ಇಲ್ಲಿ 3 ನಾಗಮಂಡಲ ಆದ ಮೇಲೆ ದೇವಸ್ಥಾನದ ಲೆಕ್ಕದಲ್ಲಿ 3 ವರ್ಷ ದೇವಿ ಮಹಾತ್ಮೆ ಆಟ ಆಗಿದೆ. ನಂತರ 20 ವರ್ಷದಿಂದ ರಾಜೇಶ್ವರವರು ದೇವಿ ಮಹಾತ್ಮೆ ಆಟವನ್ನು ಆಡಿಸಿ ನಿರಂತರ ಇಲ್ಲಿ ದೇವಿಯ ಒಂದು ನರ್ತನ ಆಗ್ತಾ ಉಂಟು. ನೋಡಿ, ಜಾಗದ ಮಹಿಮೆದು ಇಲ್ಲಿ ನೋಡಿ, 3 ಅಶ್ವತ್ಥ ಮರ, ಬ್ರಹ್ಮ ವಿಷ್ಣು ಮಹೇಶ್ವರ, ಬಿಲ್ವಪತ್ರೆ ಮರ, ಬದಿಯಲ್ಲಿ ಗೆಂದಾಳೆ ತೆಂಗಿನ ಮರ, ಇದರ ಮಧ್ಯದಲ್ಲಿ ನಾವಿದ್ದೇವೀಗ. ಇಷ್ಟೇ ಮಂದಿ ಕೇಳುವುದಲ್ಲ, ಇಲ್ಲಿಂದ ಕಳೆದ 7 ದಿನದ ಕಾರ್ಯಕ್ರಮ ಬ್ರಹ್ಮ ವಿಷ್ಣು ಮಹೇಶ್ವರ.
ಅವರ ಎಲೆಯ ಮುಖಾಂತರ ಅಲ್ಲಿ ಅಲ್ಲಾಡಿಸಿ ಅದು ಕೂಡ ತಪ್ಪಲ ತಟ್ಟಿದೆ. ನಿಮ್ಮ ಯಕ್ಷಗಾನದ ಉಬ್ಬರಗಳನ್ನು ನೋಡಿ ಎಲ್ಲ ಮೆಚ್ಚಿದ್ದಾರೆ. ಇಷ್ಟು ದಿನ ಇನ್ನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ ನಾನು. ಇದು 7ನೇ ದಿವಸ. ಇದು ನೀವು ಪ್ರಾರಂಭ ಮಾಡಿದ್ದು ವಿಶ್ವ ಮಹಿಳಾ ದಿನಾಚರಣೆ ನಾಳೆ. ಇದಕ್ಕೆ ವಿಶೇಷವಾಗಿ ನೀವು ನಾಳೆ ಮುಖ್ಯವಾಗಿ ಮಹಿಳೆಯರು ನಾಳೆ ಸೇರಬೇಕು. ಮಹಿಳೆಯರು ಸೇರಬೇಕು. ಯಾಕೆಂದರೆ ಈಗ ಮಹಿಳೆಯರ ಮೇಲೆ ನೀವಿಷ್ಟೆಲ್ಲ ಒಗ್ಗಟ್ಟಾಗಿದ್ದರೂ ಕೂಡ ದೌರ್ಜನ್ಯ ಶೋಷಣೆ ನಡೀತಾ ಉಂಟು. ಒಂದು ವಿಷಯದಲ್ಲಿ ಭಯಮುಕ್ತ ವಾತಾವರಣ ಸಮಾಜ ಇನ್ನೂ ಕೂಡ ನಿರ್ಮಾಣ ಆಗಲಿಲ್ಲ. ಒಂಟಿ ಮಹಿಳೆ ರಾತ್ರಿ ಬಿಡಿ ಹಗಲಲ್ಲಿ ಈಗ ನಡೆದುಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನಮ್ಮ ಯುವಕರೀಗ ವ್ಯಸನಿಗಳೇ ಆಗ್ತಾ ಇದ್ದಾರೆ. ಇದನ್ನು ನಾವು ಬುಡ ಸಮೇತ ಕಿತ್ತೆಸೆಯಬೇಕು. ಅದಕ್ಕಾಗಿ ಮಹಿಳೆಯರು ಹೋರಾಟ ಮಾಡಬೇಕು. ನಿಮಗೆ ಈಗ ಅನುಭವವಾಗಿದೆ ನಮ್ಮ ಯುವಕರು ಯಾವ ರೀತಿ ಹಾದಿ ತಪ್ಪಿದ್ದಾರೆ ಎಂಬುದಕ್ಕೆ. ಪ್ರತಿದಿನ ನೋಡ್ತೀರಿ ಸ್ತ್ರೀಯರನ್ನು ಹತ್ಯೆ ಮಾಡುವುದು, ಪೀಸ್ ಮಾಡುವುದು ಇದೆಲ್ಲ ನಡೆಯುವಾಗ ಪುರುಷರಾದ ನಮಗೆ ಇಷ್ಟು ನೋವಾಗುವಾಗ ಹೆಂಗಸರಾದ ನಿಮಗೆ ಏನಾಗಬೇಕು? ಇದನ್ನು ನೀವು ಹೋರಾಟದ ಮುಖಾಂತರ ಸರಕಾರಕ್ಕೆ ಒಂದು ಮನವಿ ಕೊಟ್ಟು ಎಲ್ಲ ಕಡೆ ನೀವು ಈ ರೀತಿ ಪ್ರಯತ್ನ ಮಾಡಬೇಕು ಎಂಬುದನ್ನು ನಾಳೆಯ ದಿವಸ ನೀವೊಂದು ಇಲ್ಲಿ ಒಟ್ಟಾಗಿ ಪ್ರತಿಜ್ಞೆ ಮಾಡಬೇಕು. ಏನೇ ಇರಲಿ, ಹೆಚ್ಚಿಗೆ ಮಾತಾಡಿ ಹೋಗುವುದಿಲ್ಲ, ಸಮಯದ ಅಭಾವ ಉಂಟು. ಇಲ್ಲಿಗೆ ನಾನು ಈ ಒಂದು ಅವಕಾಶವನ್ನು ನನಗೆ ಕೊಟ್ಟದಕ್ಕೆ ನಿಮಗೆ ಹೃತ್ವಿಕ ವಂದನೆಗಳು. ನನ್ನ ಮಾತಿನಲ್ಲಿ ಆಡುವಾಗ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಪ್ರಾಯ ಆಗಿದೆ, ಕ್ಷಮಿಸಿ. ಧನ್ಯವಾದಗಳು. ಶುಭವಾಗಲಿ. ನಮ್ಮೊಂದಿಗೆ ಶ್ರೀ ರಾಘವ್ ಕೊಂಚಾಡಿ ಸೇವಾ ಸಮಿತಿ ಸದಸ್ಯರು. ಇವರಿಗೆ ನಮ್ಮೆಲ್ಲರ ಪ್ರೀತಿಪೂರ್ವಕವಾದ ವಂದನೆಗಳು. ಇನ್ನು ಕೆಲವೇ ಹೊತ್ತರಲ್ಲಿ ಶ್ರೀಮತಿ ಗೀತಾ ಕುಲಕರ್ಣಿ, ಸಹಾಯಕ ಪೊಲೀಸ್ ಆಯುಕ್ತರು, CCRB ಘಟಕ ಮಂಗಳೂರು, ನಮ್ಮ ಈ ಕ್ಷೇತ್ರಕ್ಕೆ ಆಗಮನಿಸಲಿದ್ದಾರೆ. ಇದುವರೆಗೆ ನಮ್ಮ ಸುಮಾರು 7 ದಿನಗಳ ಕಾಲ ನಮಗೆ ಸಹಾಯ ಮಾಡಿದಂತಹ, ಧ್ವನಿವರ್ಗದಲ್ಲಿ ಸಹಾಯ ಮಾಡಿದಂತಹ ಜೀವನ್ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಿವ್ಯ ಜ್ಯೋತಿ ಎಲೆಕ್ಟ್ರಿಕಲ್ ಇದರ ಜೀವನ್ ಇವರು ವೇದಿಕೆಗೆ ಬಂದು ನಮ್ಮ ಗೌರವ ಸ್ವೀಕರಣೆ ಮಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೆ ಛಾಯಾಗ್ರಹದಲ್ಲಿ ಮತ್ತು ನೇರ ಪ್ರಸಾರದಲ್ಲಿ ಸಹಕರಿಸಿದಂತಹ ಶ್ರೀಯುತ ರವಿ ಭಟ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇನ್ನು ಮುಂದಕ್ಕೆ ಸರಯೂ ಮಹಿಳಾ ವೃಂದ ಕೋಡಿಕ್ಕಲ್ ಇದರ ಸಂಚಾಲಕರಾದ ಶ್ರೀಮತಿ ವಿಜಯಲಕ್ಷ್ಮಿ ಎಲ್ ನಿಡ್ವನ್ನಾಯ ಇವರು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ತಮಗೆ ನೀಡಿದ ಗೌರವವನ್ನು ಸ್ವೀಕರಿಸಿದ ಶ್ರೀಮತಿ ವಿಜಯಲಕ್ಷ್ಮಿ ಎಲ್ ನೆಡ್ಮನ್ನಾಯ ಇವರಿಗೂ ಹಾಗೂ ಇವರನ್ನು ಸನ್ಮಾನಿಸಿದ ಎಲ್ಲರಿಗೂ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಮುಂದಕ್ಕೆ ಆನಂದ್ ಕೆ ಉಪಾಧ್ಯಕ್ಷರು, ಉದಯವಾಣಿ ಪತ್ರಿಕೆ, ಇವರು ತಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ದೇವಸ್ಥಾನದ ವಠಾರದಲ್ಲಿ ಯಕ್ಷಸ್ನೇಹ ಕಲಾ ಪ್ರತಿಷ್ಠಾನ ಕೊಂಚಾಡಿ ಇದರ ವತಿಯಿಂದ ನಡೆಯುತ್ತಿರುವ 8 ದಿನಗಳ ಈ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಯಕ್ಷಸ್ನೇಹಿ ಬಳಗದ ಗೌರವಾಧ್ಯಕ್ಷರೇ, ಹಿರಿಯರಾದ ಕೃಷ್ಣಾಡಿಗರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಇಂದಿನ ಕಾರ್ಯಕ್ರಮದ ಅತಿಥಿಗಳೇ, ವೇದಿಕೆಯಲ್ಲ ಮುಂಭಾಗದಲ್ಲಿರ್ತಕ್ಕಂಥ ಯಕ್ಷಾಭಿಮಾನಿಗಳೇ, ಇಂದು ನನಗೊಂದು ಬಹಳ ಸಂತೋಷದ ದಿನ. ಯಾಕೆಂದರೆ ನಮ್ಮ ದೇವಸ್ಥಾನದ ಪರಿಸರದಲ್ಲಿ ಎಲ್ಲ ಮಹಿಳೆಯರನ್ನು ಸೇರಿಸಿಕೊಂಡು ಒಂದು 8 ದಿನಗಳ ವಿಶೇಷ ಯಕ್ಷಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಯಕ್ಷಸ್ನೇಹಿ ಕಲಾ ಪ್ರತಿಷ್ಠಾನ ಅನ್ನುವ ಒಂದು ಪ್ರತಿಷ್ಠಾನವನ್ನು ಹುಟ್ಟುಹಾಕಿಕೊಂಡು ಒಂದು ವಿಶೇಷ ಪ್ರಯತ್ನವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಅಲೆವೂರಯ್ಯವರ ನೇತೃತ್ವದಲ್ಲಿ ಇಲ್ಲಿ ನಡೀತಾ ಇದೆ. ಅದಕ್ಕೆ ಇದರ ಅಧ್ಯಕ್ಷರಾದ ಲಕ್ಷ್ಮೀಶ ಅವರು ಕೂಡ ಸಹಕಾರವನ್ನು ನೀಡ್ತಾ ಬಂದಿದ್ದಾರೆ. ಇಂತಹ ಒಂದು ಅಭೂತಪೂರ್ವವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಈ ಯಕ್ಷಸ್ನೇಹಿ ಬಳಗದ ಅಧ್ಯಕ್ಷರು ಹಾಗೂ ಎಲ್ಲ ಸಮಿತಿಯ ಸದಸ್ಯರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ನಮಗೆ ಯಕ್ಷಗಾನ ಅನ್ನೋದು ಕೇವಲ ಒಂದು ಮನೋರಂಜನೆಗೆ ಮಾತ್ರ ಸೀಮಿತವಾದ ಕಲೆ ಅಲ್ಲ. ಯಕ್ಷಗಾನ ನಮ್ಮನ್ನು ಎಜುಕೇಷನನ್ನು ನೀಡ್ತದೆ, ಬುದ್ಧಿಯನ್ನು ನೀಡ್ತದೆ. ಯಕ್ಷಗಾನದಿಂದ ನಾವು ಹಲವಾರು ವಿಚಾರಗಳನ್ನು ತಿಳ್ಕೊಳ್ತೇವೆ. ಯಕ್ಷಗಾನ ಕಲಾವಿದರು ಒಮ್ಮೆ ವೇದಿಕೆಗೆ ಬಂದ್ರಂದರೆ ಅವರನ್ನು ಅಲ್ಲಿ ಸಮರ್ಪಿಸಿಕೊಂಡು ಜನರಿಗೆ ಬೇಕಾದ ಹಲವು ಮಾಹಿತಿಗಳನ್ನು ನೀಡುವಂಥ ವಿಶೇಷ ಕಾರ್ಯವನ್ನು ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ನಡೆಸ್ತಾ ಬರ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವಂಥ ಸನಾತನ ಕಲೆಯನ್ನು ಎತ್ತಿ ಹಿಡಿಯುವಂಥ ಒಂದು ಕಲೆ ಇದ್ದರೆ ಅದರಲ್ಲೂ ಒಂದು ವಿಶೇಷ ಕಲೆಯಾಗಿ ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ನಡೆಯುವಂಥ ಯಕ್ಷಗಾನಗಳಿಗೆ ಅಷ್ಟೊಂದು ದೊಡ್ಡ ಕೊಡುಗೆಯನ್ನು ಯಕ್ಷಗಾನ ಕಲಾವಿದರು ನೀಡ್ತಾ ಬರ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಿಂದ ಅವರ ಉನ್ನತಿಗೆ ಅಥವಾ ಅವರಿಗೆ ಮುಂದುವರಿಸಿಕೊಂಡು ಯಕ್ಷಗಾನವನ್ನು ದೊಡ್ಡ ಕಲೆಯಾಗಿ ಇನ್ನೂ ಬೆಳೆಸಿಕೊಂಡು ಹೋಗುವುದಕ್ಕೆ ಎಲ್ಲರ ಸಹಕಾರ ಖಂಡಿತವಾಗಿ ಅಗತ್ಯ ಇದೆ. ಈ ನಡುವೆ ಯಕ್ಷಗಾನಗಳ ನಡುವೆ ಭಾಳಷ್ಟು ಬ್ರೇಕ್ ಡ್ಯಾನ್ಸ್, ಶೇಕ್ ಡ್ಯಾನ್ಸ್, ಇನ್ನೊಂದು ಡ್ಯಾನ್ಸ್ಗಳು, ಏನೇನೋ ಡ್ಯಾನ್ಸ್ಗಳು, ಹೆಸರಿಲ್ಲದ ಡ್ಯಾನ್ಸ್ಗಳು. ಆ ಹೆಸರಿಲ್ಲದ ಡ್ಯಾನ್ಸ್ಗಳಿಗೆ ಯಾವುದೇ ಒಂದು ಹಿಂದಿನ ಸನಾತನ ಪರಂಪರೆ ಅನ್ನೋದಿಲ್ಲ. ಅದರಲ್ಲೂ ಶ್ರಮ ಇದೆ. ಅವರನ್ನು ಕಲಾವಿದರನ್ನು ಖಂಡಿತವಾಗಿ ದೂರೋದಲ್ಲ ನಾನು. ಎಲ್ಲ ಕಲೆಗೂ ಒಂದು ಸನಾತನ ಸಂಸ್ಕೃತಿ ಅಥವಾ ನಮ್ಮ ಒಂದು ಹಳೆಯ ಪದ್ಧತಿಗಳನ್ನು ಅನುಸರಿಸಿಕೊಂಡು ಬರುವಂತಹ ಒಂದು ಕಲೆ ಬೇಕು. ಆದರೆ ಈ ಕಲೆಗಳಿಗೆ ಯಾವುದೂ ಇಲ್ಲ. ಅದು ಒಂದೊಂದು ದಿನ ಒಂದೊಂದು ಕಲೆ ಬಂತು. ತದನಂತರ ಆ ಕಲೆಗಳು ಎಲ್ಲಿ ಹೋಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಪ್ರತಿದಿನ ಹೊಸತಾಗಿ ಒಂದೊಂದು ಕಲೆ ಬರ್ತಾ ಇದೆ. ಆದರೆ ನಮ್ಮ ಸನಾತನ ಪರಂಪರೆಯಿಂದ ಬಂದಂಥ ಈ ಯಕ್ಷಗಾನ ಇಂದಿಗೂ ಖಂಡಿತವಾಗಿಯೂ ಇಂದಿಗೂ ಮುಂದಿಗೂ ದೊಡ್ಡ ಕಲೆಯಾಗಿ ಮುಂದುವರಿತಾ ಹೋಗ್ತದೆ ಅನ್ನುವಂಥ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಈ ನಡುವೆ ಹಲವಾರು ಗೊಂದಲಗಳಿತ್ತು. ಸ್ವಲ್ಪ ಸಮಯಗಳ ಹಿಂದೆ ಜನಗಳು ಎಣಿಸ್ತಾ ಇದ್ದರು ಯಕ್ಷಗಾನದ ಹೊಸ ಕಲೆಗಳು, ಯಕ್ಷಗಾನದಂಥ ಕಲೆ ಇನ್ನೆಷ್ಟು ದಿನ ಉಳಿತದೋ ಅಂತ ಹೇಳುವಂಥ ಒಂದು ಬಹಳಷ್ಟು ಜಿಜ್ಞಾಸೆಗಳಿತ್ತು. ಆದರೆ ಒಂದು ಸಣ್ಣ ಲೆಕ್ಕ ಹೇಳ್ಬೋದು. ವರ್ಷದ ಸುಮಾರು 200 ದಿನಗಳಲ್ಲಿ ಯಕ್ಷಗಾನ ನಡೀತದೆ. ಉಳಿದ ದಿನಗಳಲ್ಲಿ
ನಡೆಯುವುದಿಲ್ಲ. ಸುಮಾರು 200 ದಿನಗಳಲ್ಲಿ ಯಕ್ಷಗಾನ ನಡೆದರೆ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಈ ಕಟೀಲಿನಲ್ಲಿ ಇಷ್ಟು ವರ್ಷ 6 ಮೇಳ ಇತ್ತು, ಈಗ 7ನೇ ಮೇಳ ಹುಟ್ಟಿದೆ. ಅಂತೆಯೇ ಮಂದಾರ್ತಿ ದೇವಸ್ಥಾನದಲ್ಲಿ, ಇದು 2 ದೊಡ್ಡ ದೇವಸ್ಥಾನದಲ್ಲಿ ನಮ್ಮ ಅವಿಭಾಜ್ಯ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಯಕ್ಷಗಾನವನ್ನು ಪೋಷಿಸುವಂಥ ಕಾರ್ಯಕ್ರಮ ಆಗ್ತಾಯಿದೆ. ಯಾಕೆಂದರೆ ಯಕ್ಷಗಾನ ನಾನು ಹೇಳಿದ ಕೇವಲ ಮನೋರಂಜನೆ ಅಲ್ಲ, ಅದು ನಮ್ಮ ಹರಕೆ ಕೂಡ. ಅದನ್ನು ದೈವೀಭೂತ ರೂಪದಲ್ಲಿ ನೋಡುವಂಥವರು ಬಹಳ ಇದ್ದಾರೆ. 200 ದಿನ ಯಕ್ಷಗಾನ 7 ಮೇಳಗಳಿಂದ ನಡೆದರೆ ಒಂದು ವರ್ಷಕ್ಕೆ ಸುಮಾರು 2000 ವರ್ಷಕ್ಕೆ ಅಷ್ಟು ದಿನ ನಡೀತದೆ. ಇನ್ನು ನನಗೆ ಗೊತ್ತಿದ್ದಂತೆ ಈ 2 ಜಾಗಗಳು ಇನ್ನು ಮುಂದಿನ 25 ವರ್ಷಗಳಿಗೆ ಆಲ್ರೆಡಿ ಯಕ್ಷಗಾನ ಬುಕ್ ಆಗಿದೆ. ಇನ್ನು ಮುಂದಿನ 25 ವರ್ಷಗಳಿಗೆ, 25 ವರ್ಷದಲ್ಲಿ ವರ್ಷಕ್ಕೆ 200ರಂತೆ 2 ಮೇಳಗಳು ಆಡ್ತಾ ಬಂದರೆ ಸುಮಾರು 70,000 ಪ್ರದರ್ಶನಗಳು ಇನ್ನೂ ಬಾಕಿ ಇದೆ. ಅದನ್ನು ನೋಡಿಕೊಂಡು ಜನರಿಗೆ ನೋಡುವ ಅವಕಾಶ ಖಂಡಿತವಾಗಿದೆ. ಆದ್ದರಿಂದ ಇದೊಂದೇ ಸಾಕು ನಮಗೆ. ಕಲೆ ಎಂದಿಗೂ ನಶಿಸುವುದಿಲ್ಲ, ಕಲೆ ಬೆಳೀತದೆ. ಅದಕ್ಕೆ ಇನ್ನೂ 25 ವರ್ಷಗಳ, ಕೇವಲ ಈಗ ಬುಕ್ ಆಗಿರುವಂಥದ್ದು ಇನ್ನು ಮುಂದಿಗೂ ಬುಕ್ ಆಗಬಹುದು. ಇಂತಹ ಕಲೆ ದೊಡ್ಡ ಮಟ್ಟಕ್ಕೆ ಬೆಳೀತಾ ಹೋಗಬೇಕು. ಅದಕ್ಕೆಲ್ಲರ ಜನರ ಸಹಕಾರವೂ ಬೇಕು. ನಾವು ಖಂಡಿತವಾಗಿ ಎಂದೆಂದಿಗೂ ಸಹಕಾರ ನೀಡ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಪರಿಸರದಲ್ಲಿ ಹಲವರಾರು ಹಾಗೂ ಎಲ್ಲರೂ ಸೇರಿಕೊಂಡು ನೀವು ವಿಶೇಷ ಅಭಿಯಾನವನ್ನು ಪ್ರಾರಂಭಿಸಿದಿರಾ. ನಿಮ್ಮ ಇಂಥ ಅಭಿಯಾನಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಸಹಕಾರವೂ ದೊರೆಯಲಿ. ಅಂತೆಯೇ ಕೊಂಚಾಡಿ ಅಮ್ಮನವರ ಕ್ಷೇತ್ರದಲ್ಲಿ, ನಾಗಕನ್ನಿಕಾ ಕ್ಷೇತ್ರದಲ್ಲಿ ಹಲವಾರು ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಯಕ್ಷಗಾನ ಮೇಳಗಳು ಹುಟ್ಟಿದ್ದೇವೆ. ಅಂತೆಯೇ ಮುಂದಿನ ಒಂದು ದಿನ ನಮ್ಮ ನಾಗಕನ್ನಿಕಾ ದುರ್ಗಾಪರಮೇಶ್ವರಿ ನಾಗಕನ್ನಿಕಾ ಕ್ಷೇತ್ರದಲ್ಲಿ ನಮ್ಮದೇ ಆದ ಒಂದು ಅಮ್ಮನ ಕೃಪೆಯಿಂದ ಇಲ್ಲೊಂದು ಮೇಳ ಹುಟ್ಟಿ ಅದು ಒಂದು ದೊಡ್ಡ ಮಟ್ಟದ ಮೇಳ ಆಗಲಿ ಅಂತ ಹೇಳುವಂಥ ಆಶಯವನ್ನು ಬಯಸ್ತಾ, ಅಮ್ಮನಲ್ಲಿ ಅದನ್ನು ಕೂಡ ಬೇಡಿಕೊಳ್ತಾ, ಈ ಸಂದರ್ಭದಲ್ಲಿ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ, ಸಂಘದ ಪದಾಧಿಕಾರಿಗಳಿಗೂ ವಂದಿಸ್ತಾ ನನ್ನ 2 ಮಾತಿಗೆ ವಿರಾಮ ನೀಡ್ತೇನೆ. ನಮಸ್ಕಾರ. ಆನಂದಿಕೆ, ಉಪಾಧ್ಯಕ್ಷರು, ಉದಯವಾಣಿ ಪತ್ರಿಕೆ ಮಂಗಳೂರು. ಇವರು ಡೈರೆಕ್ಟಾಗಿ ಏರ್ಪೋರ್ಟಿಂದ ಇಲ್ಲಿಗೆ ಬಂದಿದ್ದಾರಂಥ ಸುದ್ದಿ. ಇವರು ನಮ್ಮ ಶುಭ ನುಡಿಗಳನ್ನು ನಮಗೆ ನೀಡಿದಂತಹ ಇವರಿಗೆ ವಂದನೆಗಳು. ಯಕ್ಷಗಾನವು ಕರ್ನಾಟಕದ ಕರಾವಳಿ ಭಾಗದಲ್ಲಿ ಬೆಳೆಯಿರುವ ಅತ್ಯಂತ ಪ್ರಾಚೀನ ಮತ್ತು ವೈಭವಯುತ ಜನಪದ ನಾಟ್ಯ ಕಲೆಯಾಗಿದೆ. ಈಗ ಮುಂದಕ್ಕೆ ನಮ್ಮ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಮಧುಸೂದನ ಅಲಿವುರಾಯ ನಮ್ಮೆಲ್ಲರನ್ನು ಹಾಗೂ ಸಭೆಯನ್ನು ಉದ್ದೇಶಿಸಿ 1-2 ಹಿತವಚನಗಳನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹರಿ ಓಂ. ಶ್ರೀ ನಾಗಕನ್ನಿಕಾ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಪೊಡಮಡುತ್ತಾ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವ ಎಲ್ಲ ಪ್ರೇಕ್ಷಕರಿಗೂ ಕೂಡ ನಮಸ್ಕರಿಸುತ್ತಾ, ಹಾಗೂ ಯೂಟ್ಯೂಬ್ ಮುಖಾಂತರ ನೇರ ಪ್ರಸಾರದಲ್ಲಿ ಯಕ್ಷಗಾನವನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ಕಲಾಭಿಮಾನಿಗಳಿಗೆ ವಂದಿಸುತ್ತಾ 1-2 ಮಾತು. ನಾವು ಈ ಕಾರ್ಯಕ್ರಮವನ್ನು ಮಹಿಳಾ ದಿನಾಚರಣೆ ಅಂಗವಾಗಿ ಸಾಧಾರಣ ಒಂದು 8 ತಂಡಗಳ ಮಹಿಳಾ ತಾಳಮದ್ದಳೆಗಳನ್ನೇ ನಡೆಸುವುದು ಅಂತ ಹೇಳಿ ನಿರ್ಧರಿಸಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಇದಕ್ಕೆ ಎಲ್ಲ ಪ್ರೇಕ್ಷಕ ವರ್ಗದವರಿಂದ, ಯಕ್ಷಗಾನದ ಅಭಿಮಾನಿಗಳಿಂದ ತುಂಬ ಒಳ್ಳೆಯ ಸಹಕಾರ ಸಿಕ್ಕಿದೆ. ಅವರಿಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಹೆಮ್ಮೆಯ ACP ಅವರಾದ ಶ್ರೀಮತಿ ಗೀತಾ ಕುಲಕರ್ಣಿ ಮೇಡಮ್ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಶ್ರೀಮತಿ ಗೀತಾ ಕುಲಕರ್ಣಿ, ಸಹಾಯಕ ಪೊಲೀಸ್ ಆಯುಕ್ತರು, CCRB ಘಟಕ ಮಂಗಳೂರು. ಇವರನ್ನು ನಮ್ಮ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಗೀತಾ ಲಕ್ಷ್ಮೀ ಇವರು ಸಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಬಂದಿರುವಂತಹ ಶ್ರೀಮತಿ ಗೀತಾ ಕುಲಕರ್ಣಿ ಅವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಹಿತವಚನಗಳನ್ನು ನುಡಿಯಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ದಯಮಾಡಿ ಕ್ಷಮಿಸಬೇಕು, ಒಂದು ಕರ್ತವ್ಯದ ನಿಮಿತ್ತ ನಾನು ಸ್ವಲ್ಪ ತಡವಾಗಿ ಬಂದೆ. ದಯಮಾಡಿ ಕ್ಷಮೆ ಇರಲಿ. ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಹಾಗೂ ವೇದಿಕೆಯ ಕೆಳಭಾಗದಲ್ಲಿ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು ಹೃತ್ಪೂರ್ವಕವಾದಂಥ ಭಾಳ ಸುಂದರವಾದ ಕಾರ್ಯಕ್ರಮವನ್ನು ನೀವೆಲ್ಲರೂ ಸೇರಿ ಆರ್ಗನೈಸ್ ಮಾಡಿದ್ದೀರಾ. ದಟ್ಸ್ ರಿಯಲಿ ವೆರಿ ಗ್ರೇಟ್. ನಮ್ಮ ಶ್ರೀ ದುರ್ಗಾ ಪರಮೇಶ್ವರಿ ನಾಗಕನ್ನಿಕಾ ದೇವಸ್ಥಾನ ಇವರ ಆಶ್ರಯದಲ್ಲಿ ಇಂದು ವಿಶ್ವ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀರಿ. ನಿಮಗೆಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಶುಭಾಶಯಗಳು. ಯಾವುದೇ ಒಂದು ಕಾರ್ಯಕ್ರಮ ನೀವು ಹಮ್ಮಿಕೊಂಡಿದ್ದೀರಂದರೆ ಅದರ ಹಿಂದೆ ಉದ್ದೇಶ ಇರ್ತದೆ. ಸೊ ಈ ಉದ್ದೇಶದಲ್ಲಿ ಒಂದು ಏನಾದರೂ ನಾವು ಕಲಿಬೇಕು. ಅಫ್ಕೋರ್ಸ್ ನಾನು ನೋಡ್ತಾ ಇದ್ದೇನೆ ಎಲ್ಲ ಮಹಿಳೆಯರು ಸೇರಿದ್ದಾರೆ, ತುಂಬ ಚಂದ ಸೀರೆ ಉಟ್ಟಿದ್ದಾರೆ, ತುಂಬ ಖುಷಿ ಆಯಿತು. ಆಲ್ಸೋ ಅವ್ರ ಜೊತೆಯಲ್ಲಿ ನಮ್ಮ ಹಿರಿಯರು ಮತ್ತು ಎಲ್ಲ ಇಲ್ಲಿ ನಾಗರಿಕರೆಲ್ಲ ಸೇರಿದ್ದೀರಿ. ನಿಮಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಯಾವಾಗಲೂ ಮೊಬೈಲ್ ಜೊತೆಗೆ ಇರ್ತೇವೆ ಅಲ್ವಾ? ಸೊ ವೆರೆವರ್ ವಿ ಗೋ ಅವರ್ ಮೊಬೈಲ್ ವಿಲ್ ಫಾಲೋ ಅಸ್, ಹೌದಲ್ಲ? ಸೊ ಈ ಒಂದು ಮೊಬೈಲ್ನಿಂದ ಅದರ ಜೊತೆಯಲ್ಲಿ ನೀವು ಹಣವನ್ನು ಇಟ್ಟಿದ್ದೀರ, ಹೌದಲ್ಲ? ಸೊ ವೆರೆವರ್ ಯು ಗೋ ನೀವು QR ಕೋಡಲ್ಲಿ ಮತ್ತು ಫೋನ್ಪೇನಲ್ಲಿ, ಗೂಗಲ್ ಪೇನಲ್ಲಿ, ವಾಟ್ಸಪ್ ಪೇನಲ್ಲಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತೀರ. ಈ ಒಂದು ಅಫೆನ್ಸ್ ಆಗಲಾರ್ದಾಗೆ ಅಂದರೆ ಸೈಬರ್ ಕ್ರೈಮ್ ಅಫೆನ್ಸ್ ಆಗಬಾರದು ಅಂತ ನೀವು ಹೇಗೆ ಅದನ್ನು ತಡೆಗಟ್ಟಬಹುದು ಅನ್ನೋದು ನಾನು ಒಂದು 3 ಪ್ರಿನ್ಸಿಪಲ್ಸ್ ಹೇಳ್ತೇನೆ. ಮೊದಲನೇದಾಗಿ, ನಿಮಗೆ ಯಾರಾದರೂ ಗೊತ್ತಿಲ್ಲದೆ ಅಂದರೆ ನನಗೆ ಅವರ ಪರಿಚಯ ಇಲ್ಲ ಅಂತ ಒಂದು ಅನ್ನೋನ್ ನಂಬರಿಂದ ನಿಮಗೆ ಕಾಲ್ ಬಂದರೆ ಅದನ್ನು ದಯಮಾಡಿ ಸ್ವೀಕರಿಸಬೇಡಿ. ಅನ್ನೋನ್ ನಂಬರಿಂದ ನಿಮಗೆ ಒಂದು ವಿಡಿಯೋ ಕಾಲ್ ಅಂತ ಬಂದರೆ ಅದನ್ನು ಸ್ವೀಕರಿಸಬೇಡಿ. ಸ್ವೀಕರಿಸಿದರೆ ಒಂದು ಅವರು ನಿಮ್ಮ ಚಿತ್ರವನ್ನು ಅದನ್ನು ತೆಗೆದುಕೊಂಡು ವಿಡಿಯೋವನ್ನು ಅದನ್ನು ಮಾರ್ಫ್ ಮಾಡ್ತಾರೆ. ಅಂದರೆ ನಾವು ವಸ್ತ್ರದಲ್ಲಿದ್ದರೆ ಅದನ್ನು ನಿರಾವಸ್ತ್ರನಾಗಿ ಮಾಡಿ ತೋರಿಸ್ತಾರೆ. ನೆಕ್ಸ್ಟ್ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಓಕೆ, ಬ್ಲ್ಯಾಕ್ ಮೇಲ್ ಮಾಡಿದ ತಕ್ಷಣ ನಾವೇನು ಮಾಡಬೇಕು? ಅವರಿಗೆ ಹಣವನ್ನು ಸಂದಾಯ ಮಾಡಬೇಕಾಗ್ತದೆ. ಸೊ ಹೌ ಟು ಅವಾಯ್ಡ್, ಇದನ್ನು ಹೇಗೆ ಅವಾಯ್ಡ್ ಮಾಡೋದು ಅಂದರೆ ವೆರಿ ಸಿಂಪಲ್. ವಿಡಿಯೋ ಕಾಲ್ ಅಂತ ಯಾವುದಾದ್ರೂ ಅನ್ನೋನ್ ನಂಬರಿಂದ ಬಂದರೆ ಅಟೆಂಡ್ ಮಾಡುವುದು ಬೇಡ, ಅಷ್ಟೇ ತಾನೇ? ಅಷ್ಟೇ ಅಲ್ವಾ? ಯಾವುದಾದ್ರೂ ಅನ್ನೋನ್ ವಿಡಿಯೋ ಕಾಲ್ ಬಂದರೆ ನಾವು ಅಟೆಂಡ್ ಮಾಡುವುದು ಬೇಡ. ಸೊ ಯು ಆರ್ ಸೇಫ್. ನೀವು ಸೇಫ್ ಆಗಿರಬೇಕಂದ್ರೆ ಈ ಥರ ಮಾಡಬೇಕು. ಒಂದು. ಎರಡನೇದೇನೆಂದರೆ, ನಿಮಗೆ ಗೊತ್ತಿರೋ ಹಾಗೆ ಹೆಣ್ಮಕ್ಳೆಲ್ಲರೂ ಶಾಪಿಂಗ್ ಹೋಗ್ತಾರೆ ಅಲ್ವಾ? ಹೋಗಲೇಬೇಕಲ್ವಾ? ಸೊ ಶಾಪಿಂಗ್ ಹೋದಾಗ ಅಲ್ಲಿ ಮಾಲಲ್ಲಾಗಲಿ ನೀವು ಒಂದು ನಂಬರ್ ಕೊಟ್ಟು ಬಂದಿರ್ತೀರ, ನಿಮಗೆ ಒಂದು ಲಾಟ್ರಿ ಬರ್ತದೆ. ಈ ಲಾಟ್ರಿ ನೀವು ತೊಗೊಳ್ಬೇಕಂದ್ರೆ ನೀವು ಒಂದು ಲಿಂಕನ್ನು ಕಳಿಸಿದ್ದೇವೆ, ಅದನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾರೆ, ಲಿಂಕನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿರೋ ಹಾಗೆ ಎಲ್ಲರೂ ಶಾಪಿಂಗ್ ಹೋಗೇ ಹೋಗ್ತಾರೆ ಅಂತ ಗೊತ್ತು. ಈದರ್ ಆನ್ಲೈನ್ ಶಾಪಿಂಗ್ ಆರ್ ಫಿಸಿಕಲ್, ನೀವೀಗ ಅಂಗಡಿಗೆ ಹೋಗಿ ಶಾಪಿಂಗ್ ಮಾಡ್ತೀರಾ. ಆವಾಗ ಅನ್ನೋನ್ ಲಿಂಕನ್ನು ಕಳಿಸಿ, ನಿಮ್ಮ ಅಕೌಂಟಿಗೆ ಲಿಂಕ್ ಆಗುವಾಗೆ ಲಿಂಕನ್ನು ಕಳಿಸಿ, ನೀವೇನಾದರೂ ಕ್ಲಿಕ್ ಮಾಡಿದರೆ ನಿಮ್ಮ ಹಣ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗ್ತದೆ. 2 ಥಿಂಗ್ಸ್. ಇನ್ನೊಂದು, ನಿಮಗೆ ಒಂದು ಕರೆ ಬರ್ತದೆ. ಏನಂತ? ನಿಮಗೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಎಪಿಕ್ ಕಾರ್ಡ್, ನಿಮ್ಮ ಎಲೆಕ್ಷನ್ ಕಾರ್ಡ್ ಇದೆಲ್ಲ, ಅದನ್ನೆಲ್ಲ ಅಪ್ಡೇಟ್ ಮಾಡಬೇಕು. ಮತ್ತು ನಿಮ್ಮ ಅಕೌಂಟ್ ನಂಬರಿಗೆ ಕೊಟ್ಟಂಥ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಬೇಕು. ಅದಕ್ಕೆ KYC ಅಂತ ಹೇಳ್ತಾರೆ. ಸೊ ಅದನ್ನು ಅಪ್ಡೇಟ್ ಮಾಡಬೇಕು ಅಂಥೇಳಿ ನಿಮಗೆ ಒಂದು ಕಾಲ್ ಬರ್ತದೆ. ಸೊ ಪ್ಲೀಸ್ ರಿಮೆಂಬರ್, ನಿಮಗೆ ಯಾವುದೇ ಕಾರಣಕ್ಕೂ ಬ್ಯಾಂಕಿನವರಾಯಿತು ಯಾರಾದರೂ ಆಗಲಿ ನಿಮಗೆ ಆ ಥರ ಕಾಲ್ ಬರುವುದಿಲ್ಲ. ಹಾಗೇನಾದರೂ ಬಂದರೆ ಡಿಸ್ಕನೆಕ್ಟ್ ಮಾಡಿ, ಬ್ಲಾಕ್ ಮಾಡಿ, ಮತ್ತು ನೀವು
ನಿಯರೆಸ್ಟ್ ಬ್ಯಾಂಕ್ ಅಥವಾ ಎಲ್ಲಿಂದ ಕಾಲ್ ನಿಮಗೆ ಅನ್ನಿಸ್ತದೆ ನಾನು ಬ್ಯಾಂಕಿಂದ ಕಾಲ್ ಬಂದಿದೆ ಅಂದರೆ ಬ್ಯಾಂಕಿಗೆ ಹೋಗಿ ಭೇಟಿಯಾಗಿ. ಬಟ್ ಪ್ಲೀಸ್ ರಿಮೆಂಬರ್, ನಾವು ವಲ್ನರೇಬಲ್ ಪೀಪಲ್ ಅಂತ ಹೇಳ್ತೇವೆ. ಅದರಲ್ಲಿ ಸೀನಿಯರ್ ಸಿಟಿಸನ್ಸ್ ಮತ್ತು ಹೆಣ್ಣು ಮಕ್ಕಳಿಗೆ ಅದು ಜಾಸ್ತಿ ಟಾರ್ಗೆಟ್ ಮಾಡ್ತಾರೆ. ಸೊ ಟು ಅವಾಯ್ಡ್ ಸಚ್ ಟೈಪ್ ಆಫ್ ಸೈಬರ್ ಕ್ರೈಮ್ ಅಫೆನ್ಸಸ್, ನೀವು ಒಂದು ಅನ್ನೋನ್ ವಿಡಿಯೋ ಕಾಲನ್ನು ಅಟೆಂಡ್ ಮಾಡಬೇಡಿ, ಅನ್ನೋನ್ ಲಿಂಕನ್ನು ಕ್ಲಿಕ್ ಮಾಡಬೇಡಿ, ಮತ್ತು ಯಾವುದೇ ಥರದ ನಿಮಗೆ ಮ್ಯಾನೇಜರ್, ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳಿ ಈ ಒಂದು ಹಣದ ವಿಚಾರವಾಗಿ ಅಥವಾ ನಿಮ್ಮ KYC ವಿಚಾರವಾಗಲೇ ಮಾತಾಡಿದರೆ ನೀವು ಅದನ್ನು ಗಣನೆಗೆ ತೆಗೆದುಕೊಳ್ಳಬೇಡಿ. ಈ 3 ಪ್ರಿನ್ಸಿಪಲ್ ನೀವು ಏನಾದರೂ ಫಾಲೋ ಮಾಡಿದರೆ ಖಂಡಿತ ನಿಮಗೆ ಯಾವುದೇ ಥರದ ಸೈಬರ್ ಕ್ರೈಮ್ ಅಫೆನ್ಸ್ ಆಗುವುದಿಲ್ಲ. ಇದನ್ನು ನೀವಷ್ಟೇ ತಿಳಿದುಕೊಳ್ಳದೆ ನಿಮ್ಮ ನೆರೆಹೊರೆಯವರೆಗೂ ತಿಳಿಸಿ. ಆ ಥರ ಕಾಲ್ ಬಂದರೆ 1930ಗೆ ಮಾತಾಡಿ. ಓಕೆ, 1930 ಆರ್ ಎಲ್ಸ್ 112. ನಿಮಗೆ ಗೊತ್ತಿರೋ ಹಾಗೆ ಮಂಗಳೂರಲ್ಲಿ ನಂಬರ್ ಇದೆಯಲ್ಲ, 112ಗೆ ಮಾತಾಡಿ. ಇಫ್ ಎಟ್ ಆಲ್ ಯು ವಾಂಟ್ ಟು ರಿಜಿಸ್ಟರ್ ಅ ಕೇಸ್, ಎನಿ ಫೇಕ್ ಆಗಿರ್ಬೋದು, cybercrime.gov.in, ಸೈಬರ್ ಕ್ರೈಮ್ ಒಂದು .gov ಅಂದರೆ ಗೌರ್ಮೆಂಟ್, gov.inಗೆ ನೀವು ಕಂಪ್ಲೇಂಟನ್ನು ಮಾಡ್ಬೋದು. ಮನೆಗೆ ಪೊಲೀಸ್ ಅಂತ ಯಾರ್ಯಾರು ಮನೆಗೆ ಬಂದಿದ್ದಾರೆ ಪೊಲೀಸ್? ಯಾರಿಗಾದರೂ ನಿಮ್ಮ ಮನೆಗೆ ಯಾರಾದರೂ ಪೊಲೀಸರು ಬಂದಿದ್ದಾರೆ? ಇಲ್ಲಿ ಯಾರಾದರೂ ಒಬ್ಬರು ಮನೆಗಾದರೂ ಬರಲಿಲ್ಲ? ದೇವಸ್ಥಾನಕ್ಕೆ ಬಂದಿದ್ದಾರೆ? ನಿಮ್ಮ ಮನೆ ಸ್ಟಿಕ್ಕರ್ ಅಂಟಿಸಿದ್ದಾರೆ. ಅದರಲ್ಲಿ ಏನಿದೆ ಸ್ಟಿಕ್ಕರಲ್ಲಿ? ಯಾರಾದರೂ ಕ್ಯೂರಿಯಾಸಿಟಿಗಾದರೂ ನೋಡಿದ್ದೀರಾ? ಅದರಲ್ಲಿ ಡ್ರಗ್ಸ್ ವಿಚಾರವಾಗಿ ಒಂದು QR ಕೋಡ್ ಇದೆ. ನೀವು ಅದನ್ನು QR ಕೋಡನ್ನು ಕ್ಲಿಕ್ ಮಾಡಿದರೆ ನೀವು ಕಂಪ್ಲೇಂಟ್ ಮಾಡ್ಬೋದು. ಕಂಪ್ಲೇಂಟ್ ಮಾಡಿದರೆ ನಿಮ್ಮ ಹೆಸರನ್ನು ಎಲ್ಲಿಯೂ ಹೇಳುವುದಿಲ್ಲ, ಅನಾನಿಮಸ್ ಆಗಿ ನಾವು ಇಡ್ತೇವೆ. ಇದು ಪೊಲೀಸ್ ಇನಿಷಿಯೇಟಿವ್ ಟು ಅವಾಯ್ಡ್ ಆಲ್ ಟೈಪ್ಸ್ ಆಫ್ ಡ್ರಗ್ ಅಫೆನ್ಸಸ್. ಸೊ ಅದನ್ನು ನೀವು ಕ್ಲಿಕ್ ಮಾಡಿ ಕಂಪ್ಲೇಂಟ್ ಮಾಡಬಹುದು. ಕಂಪ್ಲೇಂಟ್ ಮಾಡಿ ಸುಮ್ಮನೆ ಇರ್ಬೋದು, ಯಾರಿಗೂ ಹೇಳಬೇಡಿ. ಟು ಜಸ್ಟ್ ಸೇವ್ ಅವರ್ ಕಿಡ್ಸ್ ಫ್ರಮ್ ದಿಸ್ ಮೆನಾಸ್. ಈ ಒಂದು ಡ್ರಗ್ನಿಂದ ದೂರ ಇಡಲಿಕ್ಕಂದರೆ ಎಲ್ಲರೂ ಸೇರಿ ನಾವು ಕೆಲಸ ಮಾಡಬೇಕಾಗ್ತದೆ. ಯುವರ್ ಕೋಆಪ್ರೇಷನ್ ಈಸ್ ವೆರಿ ಮಚ್ ಅಸೆನ್ಷಿಯಲ್. ಪ್ಲೀಸ್ ರಿಮೆಂಬರ್ ಸಚ್ ಥಿಂಗ್ಸ್. ಆ್ಯಂಡ್ ನೀವು ಎಲ್ಲರಿಗೂ ಇದನ್ನು ಮೆಸೇಜನ್ನು ಸ್ಪ್ರೆಡ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೇನೆ. ಈ ಒಂದು ಶುಭ ಸಮಾರಂಭದಲ್ಲಿ ನನ್ನನ್ನು ಕರೆಯಿಸಿದ್ದೀರಾ. ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಆ ತಾಯಿ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಆರೋಗ್ಯವಾಗಿರಿ. ಥ್ಯಾಂಕ್ ಯು. ನಮಗೆ ಸೈಬರ್ ಕ್ರಮ ಬಗ್ಗೆ ಎಚ್ಚರಿಕೆಯ ನುಡಿಗಳನ್ನು ನೀಡಿದಂತಹ ಹಾಗೂ ಮಾದಕ ದ್ರವ್ಯ ಅಪರಾಧದ ಬಗ್ಗೆ ಎಚ್ಚರಿಕೆಯ ಮಾತುಗಳನ್ನು ಆಡಿದಂತಹ ಶ್ರೀಮತಿ ಗೀತಾ ಕುಲಕರ್ಣಿ, CCRB ಘಟಕ ಮಂಗಳೂರು, ಇವರಿಗೆ ಪ್ರೀತಿಪೂರ್ವಕವಾದಂತಹ ವಂದನೆಗಳು. ಮಹಿಳೆಯರ ಮೇಲೆ ನಡೆಯುವ ಅಪರಾಧಗಳು ಸಮಾಜದ ಒಂದು ಗಂಭೀರ ಸಮಸ್ಯೆಯಾಗಿದೆ. ಮಹಿಳೆಯರಿಗೆ ಗೌರವ, ಭದ್ರತೆ ಮತ್ತು ಸಮಾನತೆ ನೀಡುವುದು ಪ್ರತಿಯೊಬ್ಬರ ಕರ್ತವ್ಯ. ಮಹಿಳೆಯರಿಗೆ ಉತ್ತಮ ಶಿಕ್ಷಣ ಮತ್ತು ಜಾಗೃತಿ ನೀಡಬೇಕು. ಕಾನೂನು ಮತ್ತು ಪೊಲೀಸ್ ವ್ಯವಸ್ಥೆಯನ್ನು ಬಲಪಡಿಸಬೇಕು. ಮಹಿಳೆಯರಿಗೆ ಆತ್ಮರಕ್ಷಣೆ ತರಬೇತಿ ನೀಡಬೇಕು. ಸಮಾಜದಲ್ಲಿ ಮಹಿಳೆಯರಿಗೆ ಗೌರವ ಮತ್ತು ಸಮಾನತೆ ಕಲಿಸಬೇಕು. ಮಹಿಳೆಯರನ್ನು ಗೌರವಿಸುವ ಸಮಾಜವೇ ನಿಜವಾದ ಅಭಿವೃದ್ಧಿಯ ಸಮಾಜ ಎಂದು ಹೇಳುತ್ತಾ ನಾಳೆ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಒಂದು ಯಕ್ಷಮಂಜರಿ ಅಷ್ಟಾಹ ತಾಳಮದ್ದಲೆ ಕಾರ್ಯಕ್ರಮವನ್ನು 8 ದಿನಗಳ ಕಾಲ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇಂದು ಕೃಷ್ಣ ಅಡಿಗರು, ವೇದಮೂರ್ತಿ ಕೃಷ್ಣ ಅಡಿಗರು ಇಂದು ಅವರು ವೇದಿಕೆಯನ್ನು ಬೀಳ್ಕೊಡುತ್ತಿದ್ದಾರೆ ಎಂದು ಹೇಳುತ್ತಿದ್ದೇವೆ. ಇವರಿಗೆ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ. ಮುಂದಕ್ಕೆ ಧನ್ಯವಾದ ಸಮರ್ಪಣೆ ಕುಮಾರಿ ಲವೀನಾ ಇವರಿಂದ.
ಹರಿ ಓಂ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀಕಾಕ್ಷ ಮಂಗಲಾಯ ತನೋಹರಿ. ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ದೀಪ ಪ್ರಜ್ವಲನೆ ಮಾಡಿದ ವೇದಮೂರ್ತಿ ಶ್ರೀಕೃಷ್ಣ ಅಡಿಗ ಇವರಿಗೆ ಗೌರವದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಯುತ ಆನಂದ್ ಕೆ, ಉಪಾಧ್ಯಕ್ಷರು, ಉದಯವಾಣಿ ಪತ್ರಿಕೆ ಇವರಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ರಾಜೇಶ್ ಕೆ ಇವರಿಗೂ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಅತಿಥಿಗಳಾದ ಶ್ರೀಮತಿ ಗೀತಾ ಕುಲಕರ್ಣಿ, ಸಹಾಯಕ ಪೊಲೀಸ್ ಆಯುಕ್ತರು, CCRB ಘಟಕ ಮಂಗಳೂರು ನಗರ ಇವರಿಗೂ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿಗಳಾದ ಡಾಕ್ಟರ್ ಜಗದೀಶ್ ಶೆಟ್ಟಿ ಇವರಿಗೂ ಪ್ರೀತಿಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿಗಳಾದ ಶ್ರೀ ಆನಂದ್ ಶೆಟ್ಟಿ ಇವರಿಗೂ ಮನದಾಳದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಇನ್ನೋರ್ವ ಅತಿಥಿಗಳಾದ ಶ್ರೀ ರಾಘವ ಕೊಂಚಾಡಿ ಇವರಿಗೂ ಪ್ರೀತಿಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಸರಯು ಮಹಿಳಾ ವೃಂದ ಶ್ರೀಮತಿ ವಿಜಯಲಕ್ಷ್ಮಿ ಎಲ್ ನಿಡ್ವಣ್ಣಾಯ ಇವರಿಗೂ ಗೌರವದ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಯಕ್ಷಸ್ನೇಹ ಕಲಾ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರು ಶ್ರೀ ಮಧುಸೂದನ ಅಲೆವೂರಾಯ ಇವರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಯಕ್ಷಸ್ನೇಹ ಕಲಾ ಪ್ರತಿಷ್ಠಾನದ ಜೊತೆ ಕಾರ್ಯದರ್ಶಿ ಶ್ರೀ ಶಿವಪ್ರಸಾದ್ ಕೊಕ್ಕಡ ಹಾಗೂ ಉಪಕೋಶಾಧಿಕಾರಿ ಪ್ರಜ್ಞಾ ವಸಂತ್ ಇವರಿಗೂ ಅಭಿನಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಈ ಕಾರ್ಯಕ್ರಮವನ್ನು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮನದಾಳದ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ನೇರ ಪ್ರಸಾರದಲ್ಲಿ ವೀಕ್ಷಿಸುತ್ತಿರುವ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟ ದೇವಸ್ಥಾನದ ಆಡಳಿತ ಮಂಡಳಿ, ಅರ್ಚಕರು, ಸಿಬ್ಬಂದಿ ವರ್ಗದವರಿಗೂ ಅಭಿನಂದನೆಗಳನ್ನು ವರ್ತಿಸುತ್ತಿದ್ದೇನೆ. ನಿರೂಪಣೆ ಮಾಡಿದ ಮೋಹಿನಿಕೆ ಇವರಿಗೂ ವಂದನೆಗಳು. ಎಲ್ಲರಿಗೂ ಸ್ವಾಗತವನ್ನು ಮಾಡಿದ ಶಿವಪ್ರಸಾದ್ ಕೊಕ್ಕಡ ಇವರಿಗೂ ವಂದನೆಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಹರಿ ಓಂ.